ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಜನ ಏನು PSI ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಕಾಯ್ತಾ ಇದ್ದಾರೆ, ರಿಕ್ರೂಟ್ಮೆಂಟ್ಗೋಸ್ಕರ. ಅದೇ ರೀತಿಯಾಗಿ ಯಾರು ಸೀರಿಯಸ್ ಆಗಿ PSI ಮತ್ತು ESI ಪ್ರಿಪ್ರೇಷನ್ನ ಮಾಡ್ತಿದ್ದೀರಾ, ಸೊ ನಿಮಗೆಲ್ಲರ ಒಂದು ರಿಕ್ವೆಸ್ಟ್ ಮೇಲೆಗೆ ಒಂದು ಪ್ರಬಂಧ ಬರವಣಿಗೆ, ಹೌದಾ, ಪ್ರಬಂಧ ಬರವಣಿಗೆ ಇರ್ತದೆ ನಿಮಗೆ. ಸೊ ಪ್ರಬಂಧ ಬರವಣಿಗೆ ಅಥವಾ ಪೇಪರ್ 1 ಏನಂತ ನಾವು ಕರಿತೀವಿ, ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ರೆಡಿ ಒಂದು ಸಾರಾಂಶ ಬರವಣಿಗೆ ಪ್ರಿಸೈಸ್ ಬಗ್ಗೆ ಮೊನ್ನೆ ಕ್ಲಾಸ್ ಮಾಡಿದ್ದೆ, ಅದನ್ನು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೆ, ಸೆಕ್ಷನ್ ವೈಸ್ ಮಾಡ್ಕೊಂತ ಹೋಗೋಣ ಅಂತೆ. ಇವತ್ತು ಪ್ರಬಂಧದ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟಿಗೆ. ಓಕೆ, ಸೊ ಪ್ರಬಂಧ ಅಂದ್ರೆ ಏನು, ಪ್ರಬಂಧ ಯಾಕೆ ಬೇಕು, ಎಸ್ಸೆ ರೈಟಿಂಗ್ ಪರ್ಟಿಕ್ಯುಲರ್ ಏನಿದೆ, ಯಾವ ರೀತಿಯಂತ ಅಂಶಗಳು ಬರ್ತವೆ, ಇವುಗಳೆಲ್ಲವನ್ನು ನೋಡ್ಕೊಂತ ಹೋಗೋಣ ಅಂತೆ. ಸೊ ಫಸ್ಟಿಗೆ ನಿಮ್ಗೆಲ್ರಿಗೂ ನಾ ಇರುವಂತ ಕ್ವಶನ್ ಕೇಳುವಂಥದ್ದೇನು, ಪ್ರಬಂಧ, ಹೌದಾ, ಪ್ರಬಂಧ. ಸೊ ಹಾಗಿದ್ರೆ ಪ್ರಬಂಧ ಯಾಕೆ ಬೇಕು, ಏನ್ ಬೇಕು, ಎದಕ್ಕೋಸ್ಕರ ಬೇಕು, ಯಾಕಪ್ಪ PSI ಆಗಿರ್ತವ್ರೆ, ಯಾಕಪ್ಪ ಎಕ್ಸಸೈಸ್ ಇರ್ತವ್ರೆ, ಅಥವಾ ಯಾಕೆ KS ಇದೆ, ಯಾಕೆ IAS ಇದೆ, ಪ್ರಬಂಧ ಅಂದ್ರೆ ಎಷ್ಟು ಪೇಜ್ ಬರೀಬೇಕು, ಎಷ್ಟು ವರ್ಡ್. ಫಾರ್ ಎಕ್ಸಾಂಪಲ್ ಈಗ KSಗೆ 1250 ಶಬ್ದಗಳಲ್ಲಿ ಬರೀರಿ ಅಂತ ಕೊಟ್ಟಿರ್ತಾರೆ, PSIಗೆ 300 ಶಬ್ದಗಳಿಗೆ ಅಥವಾ 200 ಶಬ್ದಗಳಿಗೆ ಮೀರದಂತೆ ಬರೀರಿ ಅಂತ ಕೊಟ್ಟಿರ್ತಾರೆ. ಸೊ ಅವಾಗ ಯಾವ ರೀತಿಯಾಗಿ ಬರೀಬೇಕು, ಸೊ ಹಂಗಿದ್ರೆ ವರ್ಡ್ ಅಂದ್ರೆ ವರ್ಡ್ ಏನ್ ಲೆಕ್ಕ ಹಾಕೊಂತ ಕೊಡ್ಬೇಕಾ, ಏನ್ ಮಾಡ್ಬೇಕು, ಪ್ರಬಂಧ ಯಾವ ರೀತಿಯಪ್ಪ, ಕಬ್ಬಿನ ಕಡ್ಲೆನ, ಕಬ್ಬಿನ ಜಲ್ಲೆನ, ಅಥವಾ ಯಾವ ರೀತಿಯಾದಂತ ಅಂಶಗಳು ಬರ್ತದೆ, ಆ ಪ್ರಬಂಧ ಯಾಕೋಸ್ಕರ ಮಾಡಬೇಕು, ಯಾವ ರೀತಿಯ ಬರಿಬೇಕು, ಎಲ್ಲಿಂದ ಯಾವ ರೀತಿಯಂತ ಪಾಯಿಂಟ್ಗಳನ್ನ ತಗೋಬೇಕು, ಯಾವ ಒಂದು ಟಾಪಿಕ್ ಅನ್ನ ಚೂಸ್ ಮಾಡಬೇಕು, ಯಾವ ಟಾಪಿಕ್ ಚೂಸ್ ಮಾಡೋ ಮೂಲಕ ಹೈಯೆಸ್ಟ್ ಮಾರ್ಕ್ಸ್ ಯಾವ ರೀತಿ ತಗೋಬೇಕು. ನಾವು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಎಸ್ಸೆ ಅಂತ ಅನ್ಕೊಂಡಾಗ, ಪ್ರಬಂಧ ಅಂತ ಅನ್ಕೊಂಡಾಗ ಏನೆಲ್ಲ ಅಂಶಗಳು ಬರ್ತದೆ, ಅವುಗಳನ್ನ ನಾವು ಇವತ್ತು ನೋಡ್ಕೊಂತ ಹೋಗೋಣ ಅಂತ. ಓಕೆ, ಸೊ ಫಸ್ಟಿಗೆ ಇಲ್ಲಿ ಯಾವ ಎಕ್ಸಾಮ್ಸ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಫೋಕಸ್ ಮಾಡ್ತಾ ಇರೋದು PSI ಮತ್ತೆ ESI ಬೋತ್. ಓಕೆ, PSI ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ನಾ ಆಲ್ರೆಡಿ ಹೇಳಿದ್ದೆ, PSIಗೆ ಎಸ್ಸೆ 20 ಮಾರ್ಕ್ಸಿಗೆ ಇರ್ತದೆ, ಅದೇ ರೀತಿಯಾಗಿ ESIಗೆ 30 ಮಾರ್ಕ್ಸ್ ಇರ್ತದೆ. ಓಕೆ, ಈ ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಸೊ ಹಾಗಿದ್ರೆ ಎಷ್ಟು ಪೇಜ್ ಬರೀಬೇಕು, ನಿಮ್ಗೆ ಫಸ್ಟ್ ಕ್ವಶನ್ ಕೇಳ್ತೇನೆ. 300 ಶಬ್ದಗಳಿಗೆ ಮೀರದಂತೆ ಪ್ರಬಂಧವನ್ನ ಬರೆಯಿರಿ. 250 ಶಬ್ದಗಳಿಗೆ ಪದಗಳನ್ನು ಮೀರದಂತೆ ಪ್ರಬಂಧವನ್ನ ಬರೆಯಿರಿ. ಯಾವುದೋ ಒಂದು ಮಹಿಳಾ ಸಬಲೀಕರಣ, ಜಾಗತಿಕ ತಾಪಮಾನನೋ, ಅಥವಾ ಯಾವುದು ರಾಷ್ಟ್ರೀಯ ಐಕ್ಯತೆ ಅಥವಾ ರಾಷ್ಟ್ರೀಯ ಭದ್ರತೆ ಬಗ್ಗೆ, ನಕ್ಸಲಿಸಂ ಬಗ್ಗೆ, ಮಾವೋಯಿಸಂ ಬಗ್ಗೆ, ಅಥವಾ ಶಿಕ್ಷಣದ ಬಗ್ಗೆ, ಅಥವಾ ಆನ್ಲೈನ್ ಶಿಕ್ಷಣದ ಬಗ್ಗೆ, ಸಾಂಪ್ರದಾಯಿಕ ಶಿಕ್ಷಣದ ಬಗ್ಗೆ, ಕನ್ನಡದ ಒಂದು ಶಾಲೆಗಳ ಒಂದು ಪರಿಸ್ಥಿತಿಗಳ ಬಗ್ಗೆ, ಈ ರೀತಿಯಾಗಿ ಹಲವಾರು ಕ್ವಶನ್ಗಳು ಹಲವಾರು ರೀತಿ ಒಳಗಡೆ ಪ್ರಬಂಧವನ್ನ ಕೇಳ್ತಾರೆ. ನೀವು ಓದಿದ್ದೇ ಒಂದು, ಬರೋದೇ ಒಂದ ಬರ್ತದೆ ಪ್ರಬಂಧ ಎಕ್ಸಾಮ್ ಅಲ್ಲಿ. ಹಾಗಿದ್ರೆ ಉಳಿದವ್ರು ಹೆಂಗಪ್ಪ ಬರೀತಾರೆ, ನೀವ್ ಯಾಕೆ ಬರೆಯಕ್ಕಾಗಲ್ಲ? ಫಸ್ಟಿಗೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರಬಂಧ ಏನ್ ಕಬ್ಬಿನ ಕಡಲೆ ಅಲ್ಲ, ಅದು ಕಬ್ಬಿನ ಜಲ್ಲೆನೂ ಅಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಎರಡೂ ಹೌದು, ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳದೆ ನಿನ್ನಲ್ಲಿ ಆ ಒಂದು ನಾಲೆಜ್ ಇಲ್ಲ ಅಂದ್ರೆ ಅದು ಕಬ್ಬಿಣದ ಕಡಲೆನೆ. ಅರ್ಥ ಮಾಡ್ಕೊಂಡ ಪ್ರಬಂಧವನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಯಾವ ರೀತಿಯಾಗಿ ಬರಿಬಹುದು, ಹಾಗೆ ನಿನ್ನ ಎಲ್ಲ ವಿಷಯಗಳ ಜ್ಞಾನ ಇದೆಯಾ, ಅವಾಗ ಅದು ಕಬ್ಬಿನ ಜಲ್ಲೆ, ಆ ರೀತಿಯಾಗಿರ್ತದೆ. ಸೊ ಹಾಗಿದ್ರೆ ನೋಡ್ತಾ ಹೋಗೋಣ ಅಂತೆ, ಪ್ರಬಂಧಗಳು ಯಾವ ರೀತಿಯಾಗಿದೆ, ಏನ್ ಕತೆ ಎತ್ತ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಹಾಗಿದ್ರೆ ನಿಮ್ಗೆ ನಾ ಕ್ವಶನ್ ಕೇಳ್ತೀನಿ, ಪ್ರಬಂಧ ಅಂದರೇನು? ಫಸ್ಟ್ ಕ್ವಶನ್ ನಿಮ್ಗೆ ಕೇಳೋದು, ಪ್ರಬಂಧ ಅಂದರೇನು? ಪ್ರಬಂಧ ಪದಗಳ ಬಂಧ, ಹೌದಾ ಇಲ್ಲ, ಪದಗಳ ಬಂಧ, ಹೌದಾ, ಕರೆಕ್ಟಾ, ಪದಗಳ ಬಂಧ, ಪದಗಳ ಅನುಬಂಧ, ಪದಗಳ ಸಹಬಂಧ, ಹೌದಾ, ಈ ರೀತಿಯಾಗಿ ಹೇಳ್ತಾರೆ ಪದಗಳ ಬಂಧ. ಹಂಗಾದ್ರೆ ನಾ ಪದಗಳ ಬಂಧ ಕಟ್ಕೊಂತೇನೆ, ಅಕ್ಕ ಪಕ್ಕ, ಅಲ್ಲಿ ಇಲ್ಲಿ, ಮೇಲೆ ಕೆಳಗೆ, ಜೋಡಿ ಗುಡಿ, ಹೌದಾ, ಗುಡಿ ಗುರುಸು, ಏನೋ ಟೋಟಲ್ ಆಗಿ ಈ ರೀತಿಯಾಗಿ ಬಡವ ಬಲ್ಲಿದ, ಹೌದಾ, ಬಡವ ಶ್ರೀಮಂತ, ಈ ರೀತಿಯಾಗಿ ನಾವು ವರ್ಡ್ಗಳನ್ನ ಜೋಡಿಸ್ಕೊಂತ ಪದಗಳನ್ನ ಬಂಧ ಮಾಡ್ಕೊಂತ ಹೋದೆ. ಮೀನಿಂಗ್ ಇದೆಯಾ ಅದಕ್ಕೆ? ಇಲ್ಲ. ಸೊ ಹಾಗಿದ್ರೆ ಪ್ರಬಂಧ ಅಂದ್ರೇನು, ಅದು ಪದಗಳ ಬಂಧ ಹೌದು, ಆದರೆ ಕ್ರಮಾನುಗತಿಯಲ್ಲಿ ಒಂದು ಆರ್ಡರ್ ಅಲ್ಲಿ ಒಂದು ವಿಷಯವನ್ನ ಸಂಕ್ಷಿಪ್ತವಾಗಿ ಆಗಿರ್ಬೋದು, ಅಥವಾ ಸ್ಥೂಲವಾಗಿ ಆಗಿರ್ಬೋದು, ಅಥವಾ ಸಂಪೂರ್ಣವಾಗಿ ಆಗಿರ್ಬೋದು, ಆ ವಿಷಯದ ಒಂದು ಪರಿಚಯವನ್ನು ಮಾಡಿಕೊಡೋದು, ಹಾಗೆ ಅದರ ಬಗ್ಗೆ ಹೇಳೋದು, ಅದರ ಟೋಟಲ್ ಆಗಿರುವಂತ ಪಿಕ್ಚರ್ ಅನ್ನ ನಿಮಗೆ ಕೊಡೋದು, ಅದು ಪ್ರಬಂಧ. ಹಾಗಾದ್ರೆ ಪ್ರಬಂಧ ಅಂದ್ರೇನು, ಪದಗಳನ್ನ ಕ್ರಮಾನುಗತಿಯಲ್ಲಿ, ಪದಗಳನ್ನಕ್ಕಿಂತ ವಿಷಯವನ್ನ, ಒಂದು ವಸ್ತು, ಒಂದು ವ್ಯಕ್ತಿ, ಒಂದು ವಿಷಯವನ್ನ ಒಂದು ಕ್ರಮಾನುಗತಿಯಲ್ಲಿ ಪೂರ್ತಿಯಾಗಿ ಸೂಕ್ಷ್ಮವಾದಂತ, ಸ್ಥೂಲವಾದಂತ, ಸಂಪೂರ್ಣವಾದಂತ ಪರಿಚಯವನ್ನ ಆ ಒಂದು ಆಯ್ದ ಶಬ್ದಗಳಲ್ಲಿ, ಪದಗಳ ಬಂಧಗಳ ಮೂಲಕ, ಅಥವಾ ಒಂದು ಆ ವ್ಯಾಖ್ಯಾನಗಳ ಬಂಧಗಳ ಮೂಲಕ ಜೋಡಿಸೋದಕ್ಕೆ ಪ್ರಬಂಧ. ಜೋಡಿಸೋದನ್ನ ಜೋಡಿಸ್ಕೊಂತ ಕುಂತ್ಕಿದ್ದೀರಿ ಮತ್ತೆ ಹಂಗಲ್ಲ, ಅದರ ಅರ್ಥ ಆ ಒಂದು ಸ್ಟೆಪ್ ವೈಸ್ ನೋಡ್ಕೊಂತ ಹೋಗುವಂಥದ್ದು. ಸೊ ಹಾಗಿದ್ರೆ ನಾವು ನೋಡ್ಬೇಕಾಗಿದ್ದು ಪ್ರಬಂಧದ ಏನಂತ ಗೊತ್ತಾಯ್ತಾಗಿದ್ರೆ ಪ್ರಬಂಧದ ವಿಧಗಳ ಬಗ್ಗೆ ತಿಳ್ಕೋಬೇಕು. ಸೊ ಹಾಗಿದ್ರೆ
ಪ್ರಬಂಧ ವಿಧಗಳಂದಾಗ ಏನೆಲ್ಲ ಬರ್ತದೆ ಪರ್ಟಿಕ್ಯುಲರ್ ಆಗಿ. ಸೊ ಆ ಪ್ರಬಂಧಗಳು ಯಾವ್ದು ನಾರ್ಮಲ್ ಆಗಿ ಜನರಲ್ ಆಗಿ ನಾವು ಪ್ರಬಂಧಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತೀವಿ, ಒಂದು ಟ್ರೆಡಿಷನ್ ಎಸ್ಸೆ, ಒಂದು ಕರೆಂಟ್ ಅಫೇರ್ಸ್ ಅಥವಾ ಡೈನಾಮಿಕ್ ಎಸ್ಸೆ ಅಂತ ಕರಿತೀವಿ. ಅಂದ್ರೆ ಸಾಂಪ್ರದಾಯಿಕ ಪ್ರಬಂಧಗಳು ಅಥವಾ ಪ್ರಚಲಿತ ವಿದ್ಯಮಾನದ ಕುರಿತಾದಂತ ಪ್ರಬಂಧಗಳು ಇವೆರಡೇ ಇರೋದು. ಸೊ ಸಾಂಪ್ರದಾಯಿಕ ಅಂದ್ರೆ ಏನಪ್ಪಾ, ಸಿಂಪಲ್ ಏನು, ಭ್ರಷ್ಟಾಚಾರ, ಹೌದಾ, ಅದೇ ರೀತಿಯಾಗಿ ಜಾಗತಿಕ ತಾಪಮಾನ ಈಗ ಇರುವಂತದ್ದು, ನಿರುದ್ಯೋಗ, ಶಿಕ್ಷಣ, ಮಹಿಳಾ ಸಬಲೀಕರಣ, ಜಾಗತಿಕ ತಾಪಮಾನ, ಹೌದಾ, ಅದೇ ರೀತಿಯಾಗಿ ಮತ್ತು ಆರೋಗ್ಯ, ಹೌದಾ, ಸಾಮಾಜಿಕವಾದಂತ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಬರ್ತಾ ಏನಪ್ಪಾ, ಈ ಒಂದು ಮಾದಕ ದ್ರವ್ಯ ವ್ಯಸನ. ಸೊ ಇವೆಲ್ಲ ಟ್ರೆಡಿಷನಲ್ ಎಸ್ಸೆ, ಸಾಂಪ್ರದಾಯಿಕ ಪ್ರಬಂಧಗಳು ಅಂದ್ರೇನು, ಅದ್ರ ಬೇಸ್ ಮೇಲೆನೆ ಎಲ್ಲ ಕ್ವಶನ್ಸ್ ಬರ್ತವೆ. ಈ ಮಹಿಳಾ ಶಿಕ್ಷಣ ಅಥವಾ ಮಹಿಳಾ ಸಬಲೀಕರಣ ನಾರ್ಮಲ್ ಏನು ಟ್ರೆಡಿಷನಲ್ ಎಸ್ಸೆ. ಇದನ್ನ ಕರೆಂಟ್ ಅಫೇರ್ಸ್ ಹೆಂಗ್ ಮಾಡ್ತೀರಿ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಹೊರಡಿಸಿದಂತ ಮಹಿಳಾ ಮೀಸಲಾತಿ ಮಸೂದೆಯು ಮಹಿಳಾ ಸಬಲೀಕರಣದೆಡೆಗೆ ಒಂದು ಮಹತ್ವದ ಹೆಜ್ಜೆ ಚರ್ಚಿಸಿ, ಇದೊಂದು ರೀತಿಯಾಗಿ. ಅಥವಾ ಮಹಿಳಾ ಮೀಸಲಾತಿ ಮಸೂದೆಯ ಜಾರಿಯೊಂದಿಗೆ ಮಹಿಳಾ ಸಬಲೀಕರಣ ಆಗುತ್ತೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಆಗುತ್ತೆ ಅಂತ ನಾವು ಅನ್ಕೊಂಡ್ರೆ ಅದು ಸರಿನಾ ತಪ್ಪ, ಈ ರೀತಿಯಾಗಿ ವಿಮರ್ಶಾತ್ಮಕವಾಗಿ ಒಂದು ಕ್ವಶನ್ ಕೇಳಬಹುದು. ಇದು ಕರೆಂಟ್ ಲಿಂಕ್ ಮಾಡುವಂಥದ್ದು. ಜಾಗತಿಕ ತಾಪಮಾನ ಸಿಂಪಲ್ ಟ್ರೆಡಿಷನಲ್ ಎಸ್ಸೆ. ಇದನ್ನ ಯಾವ ರೀತಿಯಾಗಪ್ಪ, ರೀಸೆಂಟ್ ಆಗಿ ಏನು ಕ್ವಶನ್ ಕೊಡ್ತಾನೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ತಾನೆ. ಮಡಿಕೇರಿಯಲ್ಲಿ ಬರ, ಹೌದಾ, ಅದೇ ರೀತಿಯಾಗಿ ಎಲ್ಲಿ ಬರ್ತಾನೆ ನಮ್ಮ ಸಡನ್ ಆಗಿ ರಾಯಚೂರು, ಅಥವಾ ರಾಯಚೂರು ಬೇಡ, ಪೂರ್ತಿ ಇರುವಂತದ್ದು ಯಾದಗಿರಿ, ಹೌದಾ, ಅಥವಾ ಚಿತ್ರದುರ್ಗ ಅಂತ ಅನ್ಕೊಳ್ಳೋಣ. ಮಡಿಕೇರಿಯಲ್ಲಿ ಬರ, ಯಾದಗಿರಿಯಲ್ಲಿ ಅಥವಾ ಯಾದಗಿರಿ ಅಂತ ಬಯಲು ಸೀಮೆಯಲ್ಲಿ ಧಾರಣವಾದಂತ ಅಥವಾ ಒಂದು ಮಳೆ, ಹೌದಾ, ವಿಪರೀತವಾದಂತ ಮಳೆ, ಒಂದು ಕಡೆ ಭೂಕುಸಿತ, ಒಂದು ಕಡೆ ಬರಗಾಲ, ಒಂದು ಕಡೆ ನೀರಿಗಾಗಿ ಹಾಹಾಕಾರ, ಒಂದು ಕಡೆ ನೀರಿನಿಂದ ಹಾಹಾಕಾರ. ಹಾಗಾದರೆ ಈ ಒಂದು ಎಲ್ಲಾ ಒಂದು ಏನು ಪ್ರಾಕೃತಿಕ ವಿಕೋಪಗಳು ಜಾಗತಿಕ ತಾಪಮಾನದಿಂದ ಉಂಟಾಗುತ್ತಿದೆ ಚರ್ಚಿಸಿ. ಸಿಂಪಲ್. ಅದನ್ನೇ ಸ್ವಲ್ಪ ಉಲ್ಟಾ ಮಲ್ಟಾ ಮಾಡಿ ಕೇಳ್ದ, ಅಥವಾ ಸಿಂಪಲ್ ಆಗಿ ಅಂದ್ರೆ ಜಾಗತಿಕ ತಾಪಮಾನ ಅಥವಾ ಜಾಗತಿಕ ತಾಪಮಾನ, ಓಜೋನ್ ರಕ್ಷಣೆ, ಇಂತಹ ವಿಷಯಗಳಲ್ಲಿ ಇನ್ ಸ್ವಲ್ಪ ಆಡ್ ಮಾಡೋದು. ಭಾರತವು ವಿಶ್ವ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಅದೇ ರೀತಿಯಾಗಿ ಅಂತ ಏನ್ ಹೇಳ್ಬೋದು, ಹಿಂಗೆ ಹೇಳ್ಬೋದು ಏನು, ಶೀತಲ ಸಮರದ ಸಮಯದಲ್ಲಿ ಅಥವಾ ಶೀತಲ ಸಮರದ ಒಂದು ಸಮಯ ಏನು ಕಾಲದಲ್ಲಿ ಭಾರತವು ತನ್ನದೇ ಆದಂತ ಅಲಿಪ್ತ ನೀತಿಯ ಮೂಲಕ ಅಥವಾ ತನ್ನದೇ ಆದಂತ ತಟಸ್ಥ ನೀತಿಯ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಬೇರೆಯಾದಂತ ಶಾಂತಿ ದಾರಿಯನ್ನು ಹುಡುಕೊಡ್ತು. ಹಾಗೆಯೇ ಇಂದಿನ ಈ ಒಂದು ಪ್ರಾಕೃತಿಕ ವಿಕೋಪಗಳ ಅಥವಾ ಪ್ರಾಕೃತಿಯ ಮುನಿಸಿನ ಒಂದು ಸಮರದ ಒಂದು ಟೈಮಲ್ಲಿ, ಮಾನವ ಮತ್ತು ಪ್ರಕೃತಿಯ ಸಮರದ ಸಮಯದಲ್ಲಿ ಭಾರತವು ವಿಶ್ವ ನಾಯಕನಾಗಿ ಹೊರಹೊಮ್ಮಬಹುದೇ ಚರ್ಚಿಸಿ. ಚೇಂಜ್ ಮಾಡ್ಕೊಳ್ಳೋದು, ಹೌದಾ. ಸೊ ಟೋಟಲ್ ಆಗಿ ಇಲ್ಲಿ ಏನಾಗುತ್ತಾ, ಆ ಒಂದು ಕ್ವಶನ್ ಅನ್ನ ತಿರುಗಮರ್ಗ ಮಾಡಿ ಕೇಳುವಂಥದ್ದು, ಆ ಕಾನ್ಸೆಪ್ಟ್ ಗಳನ್ನ ತಿರುಗಮರ್ಗ ಮಾಡಿ ಕೇಳುವಂಥದ್ದು. ಅದೇ ಟ್ರೆಡಿಷನಲ್ ಎಸ್ಸೆ, ಅದು ಕರೆಂಟ್ ಅಫೇರ್ಸ್ ಎಸ್ಸೆ. ಗೊತ್ತಾಯ್ತಾ? ಹಾಗಿದ್ರೆ ಸಾಂಪ್ರದಾಯಿಕ ಆಧಾರಿತ ಯಾವುದು, ಪ್ರಚಲಿತ ವಿದ್ಯಮಾನ ಆಧಾರಿತ, ಅವುಗಳನ್ನ ಲಿಂಕ್ ಮಾಡುವಂಥದ್ದು. ಇಲ್ಲ ಒಮ್ಮೆ ಸಡನ್ ಆಗಿ ಬಂತು ಕ್ರಿಪ್ಟೋ ಕರೆನ್ಸಿ, ಹೌದಾ, ಟೋಟಲ್ ಕರೆಂಟ್ ಅಫೇರ್ಸ್ ಬೇಸ್, ಹೌದಾ. ಆನ್ಲೈನ್ ಶಿಕ್ಷಣ ಅದು ಒಂದು, ಹೌದಾ. ಗುಜರಿ ವಾಹನ ನೀತಿ ಅದು ಒಂದು ಹೊಸದಾಗಿ ಬಂತು. ಈಗ ಒಮ್ಮೆ ಸಡನ್ ಆಗಿ ಏನಪ್ಪಾ ಸದ್ಯಕ್ಕೆ ಟ್ರೆಂಡ್ ಆಗ್ತದೆ, ಇರಾನ್ ಮತ್ತು ಇಸ್ರೇಲ್ ಯುದ್ಧ, ಹೌದಾ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ. ಈ ರೀತಿ ಇದು ಕರೆಂಟ್ ಟ್ರೆಂಡ್, ಹೌದು. ಸೇಫ್ಟಿ ಬಗ್ಗೆ ಇದೆ, ದೇಶದ ರಕ್ಷಣೆ ಬಗ್ಗೆ ಇದೆ, ಎಲ್ಲ ಅದ, ಅದು ಟ್ರೆಡಿಷನ್ ಅಷ್ಟೇ. ಬಟ್ ಈಗ ಒಮ್ಮೆ ಸಡನ್ ಆಗಿ ಕೇಳಿದೇನು ಅಲ್ಲಿರುವಂತ ಕಾನ್ಸೆಪ್ಟ್ಗಳು ಅದೇನು ಕರೆಂಟ್ ಅಫೇರ್ಸ್ ಬೇಸ್ಡ್ ಎಸ್ಸೆ ಆಗ್ತದೆ. ಸೊ ಅದೇ ರೀತಿಯಾಗಿ ಮತ್ತೆ ಬೇರೆ ಒಂದಿಷ್ಟು ವಿಧಗಳು ಬರ್ತವೆ. ಅದು ಯಾವ್ದು ನೋಡೋಣ ಅಂತೆ. ಇಲ್ಲಿ ನಾವು ಡಿವೈಡ್ ಮಾಡ್ಕೋತೀವಿ. ಮೇನ್ ಇರುವಂತದ್ದು ಸಾಂಪ್ರದಾಯಿಕ ಮತ್ತೆ ಪ್ರಚಲಿತ ವಿದ್ಯಮಾನ ಆಧಾರಿತ. ಆದ್ರೆ ಅದರ್ ಥಿಂಗ್ಸ್ ಮತ್ತೆ ಬೇರೆ ರೀತಿಯಂತ ವಿಧಗಳು ಕೂಡ ಬರ್ತವೆ. ಸಾಮಾಜಿಕವಾದದ್ದು, ರಾಜಕೀಯವಾದದ್ದು, ಆರ್ಥಿಕವಾದದ್ದು, ವೈಜ್ಞಾನಿಕವಾಗಿರುವಂಥದ್ದು, ಶೈಕ್ಷಣಿಕವಾಗಿರುವಂಥದ್ದು, ಪರಿಸರಕ್ಕೆ ಸಂಬಂಧಿಸಿದ್ದು, ಭದ್ರತೆಗೆ ಸಂಬಂಧಪಟ್ಟದ್ದು, ಈ ರೀತಿಯಾಗಿ ಹಲವಾರು ಸಂಗತಿಗಳು ಬರ್ತವೆ. ಹಲವಾರು ಒಂದು ಆಯಾಮಗಳಲ್ಲಿ, ಹಲವಾರು ವಲಯಗಳಲ್ಲಿ ಏನಾಗ್ತದೆ ಪ್ರಬಂಧಗಳು ಬರ್ತವೆ. ಅವುಗಳನ್ನ ನೀವು ಲಿಸ್ಟ್ ನೋಡ್ತೀರಾ. ನಾ ಜಸ್ಟ್ ಕೆಲವೊಂದಿಷ್ಟು ಅಷ್ಟೇ ಮಾಡಿದೀನಿ. ಶೈಕ್ಷಣಿಕ ಇಲ್ಲ, ಇನ್ನೂ ಪರ್ಟಿಕ್ಯುಲರ್ ಆಗಿ ಭದ್ರತೆ ಬಗ್ಗೆ ಇಲ್ಲ, ಎಷ್ಟಾಗತ್ತೆ ಅಷ್ಟೇ ಲಿಸ್ಟ್ ಮಾಡಿದೀನಿ. ಅದರ್ ಥಿಂಗ್ಸ್ ಕೂಡ ಇದಾವೆ ಸಿಕ್ಕಾಬಟ್ಟೆ. ಅವುಗಳನ್ನ ಡಿವೈಡ್ ಮಾಡ್ತೇವೆ. ಸಾಮಾಜಿಕ ನಾರ್ಮಲ್ ಆಗಿ ಹೆಂಗಪ್ಪ, ಕುಡಿತ, ಬಡತನ, ಅನಕ್ಷರತೆ, ಹೌದಾ. ಸೊ ಅವೆಲ್ಲ ಬಂತು. ಸಾಮಾಜಿಕ, ರಾಜಕೀಯ ಒಮ್ಮೆ ಸಡನ್ ಬರ್ತದೆ, ಯಾವ್ದು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಬಂತು, ಹೌದಾ. ಅಥವಾ ಇನ್ನೊಂದು ಚುನಾವಣಾ ಆಯೋಗದ ಏನಪ್ಪ, ಚುನಾವಣಾ ಆಯೋಗ ಪರ್ಟಿಕ್ಯುಲರ್ ಆಗಿ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕಾತಿಯಲ್ಲಿ ಆಗಬೇಕಾದಂತ ಬದಲಾವಣೆಗಳು, ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದಂತ ಬದಲಾವಣೆಗಳು, ಅಥವಾ ರಾಜಕೀಯ ಪಕ್ಷಗಳ ಅಥವಾ ಇಂಟರ್ನಲ್ ಪಾರ್ಟಿ ಡೆಮೋಕ್ರಸಿ, ರಾಜಕೀಯ ಪಕ್ಷಗಳಲ್ಲಿನ ಪ್ರಜಾಪ್ರಭುತ್ವ, ಆಂತರಿಕ ಪ್ರಜಾಪ್ರಭುತ್ವ ಈಗ ಸದ್ಯದ ಮಟ್ಟಿಗೆ ಚೇಂಜ್ ಆಗಬೇಕು ಅಥವಾ ಬದಲಾಗಬೇಕಾಗಿದೆ.
ಒಂದು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಅದರ ಬಗ್ಗೆ ಕೂಡ ಕ್ವಶನ್ ಆಗ್ಬೋದು. ರಾಜಕೀಯ ಆರ್ಥಿಕ ಬಂತಪ್ಪ, GST ಒಮ್ಮೆ ಸಡನ್ ಆಗಿ ಏನೋ ನಮ್ಮ ಸಿದ್ದರಾಮಯ್ಯನವರು ಏನೋ GST ನಮ್ ಪಾಲ್ ಕೊಡ್ತಾರ, GST ಪಾಲ್ ಕೊಡ್ತಾರ ಅಂತವ್ರೆ. ಸೊ ಅದನ್ನೇ ಹಿಡ್ಕೊಳ್ಳೋಣ ಅಂತ. ಓಕೆ, ಏನು ಕೇಂದ್ರ ಯೋಜನೆಗಳಲ್ಲಿ, ಹೌದಾ, ಕೇಂದ್ರ ಆಯೋಜಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು ಕಮ್ಮಿ ಆಗುತ್ತಿದ್ದು ರಾಜ್ಯ ಸರ್ಕಾರದ ಪಾಲು ಹೆಚ್ಚಾಗುತ್ತಿದೆ. ಇದರ ಒಂದು ಆಗು ಹೋಗುಗಳ ಕುರಿತು ಚರ್ಚಿಸಿ. ಆರ್ಥಿಕತೆ ಬಂತ ಇಲ್ಲ, ಆ ರೀತಿಯಾಗಿರುವಂತದ್ದು. ಅಥವಾ ಇನ್ನೊಂದು ಲಿಂಕ್ ಮಾಡಿ ಕೇಳ್ತಾರೆ, ಡಿಪೆಂಡ್ಸ್ ಮತ್ತೆ ಇದಕ್ಕೆ ಲಿಂಕ್. ಫಾರ್ ಎಕ್ಸಾಂಪಲ್, ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಭಾರತದ ಆರ್ಥಿಕತೆಯ ಮೇಲಾಗುವಂತ ಪರಿಣಾಮಗಳ ಬಗ್ಗೆ ಚರ್ಚಿಸಿ. ಆರ್ಥಿಕತೆ, ಹೌದಾ. ವೈಜ್ಞಾನಿಕ ಮತ್ತು ತಂತ್ರಜ್ಞಾನ, ಇಲ್ಲಿ ಬರ್ತದ ಬ್ಲಾಕ್ ಚೈನ್ ಟೆಕ್ನಾಲಜಿ ಬರ್ತದೆ. ಒಮ್ಮೆ ಸಡನ್ ಆಗಿ ಇಸ್ರೋ ಅವರು ಯಾವುದೋ ಒಂದು ಇದನ್ನ ಮಾಡ್ತಾರೆ, ಅಥವಾ ಈ ಒಂದು ಡಿಫೆನ್ಸ್ ರಿಲೇಟೆಡ್ ಅಂತ ಒಂದು ಟಾಪಿಕ್ ಬಗ್ಗೆ ಕೇಳಬಹುದು. ಅಥವಾ ಕೋವಿಡ್ ಬಗ್ಗೆ, ಹೌದಾ, ಕೋವಿಶೀಲ್ಡ್ ಬಗ್ಗೆ ಬಹಳ ಇಶ್ಯೂ ಆಗ್ತಾ ಇದೆ. ಏನಪ್ಪಾ, ಕೋವಿಶೀಲ್ಡ್ ಹಾಕೊಂಡವರಿಗೆ ಮತ್ತೆ ವಾಪಸ್ ಕೋವಿಡ್ ಬರ್ತಾ ಇದೆ. ಸೊ ಹಾಗಿದ್ರೆ ಇವತ್ತು ಕೋವಿಡ್ ಅಥವಾ ಕೋವಿಶೀಲ್ಡ್ ಆಗಿರ್ಬೋದು, ಕೋವಿಶೀಲ್ಡ್ ಅಂತಹ ಏನು ಸಾಂಕ್ರಾಮಿಕ, ಕೋವಿಡ್ ನಂತಹ ಸಾಂಕ್ರಾಮಿಕ ರೋಗಕ್ಕೆ ಕಂಡುಹಿಡಿದಂತ ಕೋವಿಶೀಲ್ಡ್ ಲಸಿಕೆಯ ವಿಶ್ವಾಸಾರ್ಹತೆ ಬಗ್ಗೆ ಇಂದಿಗೆ ಪ್ರಶ್ನೆಗಳು ಉಂಟಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ನಮ್ಮ ಒಂದು ಭಾರತದ ಮೆಡಿಸಿನ್ ಅಂತ ಹೇಳ್ತೀವಿ, ಔಷಧೀಯ ತಂತ್ರಜ್ಞಾನವನ್ನು ನಾವು ಬಲಪಡಿಸಬಹುದು, ಚರ್ಚಿಸಿ. ಕ್ವಶನ್ ಕೇಳಬಹುದಾ ಇಲ್ಲ, ಆ ರೀತಿಯಂತ ಕ್ವಶನ್ಗಳು ಈ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಬರ್ತವೆ. ಪರಿಸರಕ್ಕೆ ಸಂಬಂಧಪಟ್ಟ ನಾಳೆ ಇದೆ, ಜಾಗತಿಕ ತಾಪಮಾನ ಅಂತ ಹೇಳಿದೆ, ಆ ರೀತಿಯಂತ ಕ್ವಶನ್ಗಳು ಬರ್ತವೆ. ಹೌದಾ, ಜಾಗತಿಕ ತಾಪಮಾನ, ಭೂಕುಸಿತ, ಬರಗಾಲ, ಹಲವಾರು ಬರ್ತಾವೆ. ಓಜೋನ್ ಬಗ್ಗೆ ಆಗಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟದ್ದು ಪ್ರತಿಯೊಂದು ಪಶ್ಚಿಮ ಘಟ್ಟಗಳಾಗಿರ್ಬೋದು. ಸೊ ಎಲ್ಲ ಒಂದು ಏನಾಗ್ತದೆ, ಪ್ರಬಂಧಗಳು ಬೇರೆ ಬೇರೆ ಬರ್ತವೆ. ಅದರ್ ಥಿಂಗ್ಸ್ ಬರ್ತವೆ. ಯಾವುದು ಶೈಕ್ಷಣಿಕ ಆಗಿರ್ಬೋದು, ಭದ್ರತೆ ಸಂಬಂಧಪಟ್ಟದ್ದಾಗಿರ್ಬೋದು, ಬೇರೆ ಎಲ್ಲ ಪ್ರಬಂಧಗಳಿದ್ದಾವೆ. ಪ್ರತಿಯೊಂದು ಕೂಡ ಇಲ್ಲಿ ಲಿಂಕ್ ಆಗ್ತದೆ. ಹಾಗಾದ್ರೆ ಯಾವೆಲ್ಲ ಪ್ರಬಂಧ ವಿಧಗಳ ಇದಾವಂತ ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ಪ್ರಬಂಧದಲ್ಲಿ ಏನೆಲ್ಲ ಹಂತಗಳಿದಾವೆ? ಪ್ರಮುಖವಾಗಿ 3 ಸ್ಟೇಜ್ ಬರ್ತಾವೆ. ಏನಪ್ಪಾ 3 ಹಂತಗಳು ನೋಡಿ ಇಲ್ಲಿ? ಪೀಠಿಕೆ, ಬಾಡಿ ಆಫ್ ದ ಎಸ್ಸೆ, ಉಪಸಂಹಾರ. ಓಕೆ, ಸೊ ಇಲ್ಲಿ 3 ಟಾಪಿಕ್ ಇದಾವೆ ಅಥವಾ 3 ಸ್ಟೇಜಸ್ ಇದಾವೆ ಒಂದು ಪ್ರಬಂಧ ಬರೀಬೇಕಾದ್ರೆ. ಈ 3 ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಿದ್ರೆ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಅಂತೆ. ಯಾವೆಲ್ಲ ಪ್ರಬಂಧಗಳಿಗೆ ಇರುವಂತಹ ಹಂತಗಳೇನು, ಏನ್ ಕತೆ, ಯಾಕಿದಾವೆ ನೋಡ್ಕೊಂತ ಹೋಗೋಣ ಅಂತ. ಸೊ ಫಸ್ಟಿಗೆ ಪೀಠಿಕೆ, ಹೌದಾ. ಇಂಗ್ಲಿಷ್ ಅಲ್ಲಿ ನೀವು ಬೇಕಿದ್ರೆ ಇದನ್ನ ಇಂಟ್ರೊಡಕ್ಷನ್ ಅನ್ಬಹುದು. ಓಕೆ, ನಿಮ್ಗೊಂದು ಕ್ವಶನ್ ನಂದು, ಪ್ರಿಯಾಂಬಲ್ ಅಂತ ಕರಿತೀವಿ ಗೊತ್ತಾ? ಪ್ರಿಯಾಂಬಲ್ ಸಂವಿಧಾನದಲ್ಲಿ ಪೀಠಿಕೆ ಅಥವಾ ಪ್ರಸ್ತಾವನೆ. ಸೊ ಅದು ಏನಪ್ಪ ಹೇಳ್ತದ, ನಮ್ಮ ಸಂವಿಧಾನ ರಚನಾಕಾರರ ಮನೋಸ್ಥಿತಿ, ಅವರ ಧ್ಯೇಯೋದ್ದೇಶಗಳು, ಸಂವಿಧಾನದ ಕುರಿತಾದಂತಹ ಧ್ಯೇಯೋದ್ದೇಶಗಳಿದ್ದಾವೆ. ಆ ಸಂವಿಧಾನದ ಆಗುಹೋಗುಗಳು ಅಥವಾ ಅದರ ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣಗಳನ್ನ, ಅದೇ ರೀತಿಯಾಗಿ ಅವರ ತಲೆಯಲ್ಲಿ ಇದ್ದಂತ ಸಂವಿಧಾನ ಏನು, ಹೌದಾ, ಏನಂತ ಹೇಳ್ತದ, ಆ ಒಂದು ಗುಣಲಕ್ಷಣಗಳನ್ನ, ಸಂವಿಧಾನದ ಗುಣಲಕ್ಷಣಗಳನ್ನ, ಸಂವಿಧಾನವನ್ನ ರಚನೆ ಮಾಡಿದ ರಚನಾಕಾರರ ಮನೋಭಾವ, ಸಂವಿಧಾನ ಕುರಿತಂತ ಮನೋಭಾವವನ್ನ ತಿಳಿಸುವಂಥದ್ದು ಪೀಠಿಕೆ. ಹಾಗಿದ್ರೆ ಈ ಪೀಠಿಕೆ ಯಾವುದು? ಯಾವ ಒಬ್ಬ ವ್ಯಕ್ತಿ ಪ್ರಬಂಧವನ್ನ ಬರಿತಾನೆ, ಅದು ನಾನಾ, ನೀನಾ ಅಥವಾ ಇನ್ನೊಬ್ಬರಾಗಿರ್ಬೋದು. ಸೊ ಆ ವ್ಯಕ್ತಿಯ ಮನೋಭಾವವನ್ನ, ಆ ಪ್ರಬಂಧದ ವಿಷಯಕ್ಕೆ ಸಂಬಂಧಿಸಿದ ಅವನ ಅಭಿಪ್ರಾಯವನ್ನ, ಅವನು ಯಾವ ರೀತಿಯಾದಂತ ಒಂದು ಲಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಯಾವ ಒಂದು ಗುಣದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಪಾಸಿಟಿವಾ, ನೆಗೆಟಿವಾ ಅಥವಾ ಬ್ಯಾಲೆನ್ಸ್ ಇದಾನ, ಅಥವಾ ಅವನ ಮೈಂಡ್ ಅಲ್ಲಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಅರ್ಥ ಆಗಿದೆ, ಆ ಒಂದು ಕಾನ್ಸೆಪ್ಟ್ ಏನು, ಅದ್ರ ಬಗ್ಗೆ ಹೇಳುವಂಥದ್ದು ಪೀಠಿಕೆ. ಸರ್ ಪೀಠಿಕೆ ಬರಿಬೇಕಾ? ಏನ್ ಮಾಡ್ತೀನಿ ನೋಡಪ್ಪ, ತಲೆಯಿಂದ ಹಂಗ ಹೋಗ್ತೀನಿ ಅಂದ್ರೆ ಹೋಗು, ಮುಂಡ ಅಷ್ಟೇ ಆಗಲ್ಲ, ರುಂಡ ಕೂಡ ಬೇಕಾಗ್ತದೆ. ಇಲ್ಲ, ಈ ರುಂಡ ಇದ್ರೇನೆ ಈ ಮುಂಡಕ್ಕೆ ವ್ಯಾಲ್ಯೂ, ಹೌದಾ. ಸೊ ಅದಕ್ಕೆ ಪೀಠಿಕೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಹಾಗಿದ್ರೆ ಸರ್ ಪೀಠಿಕೆ ಮಸ್ತ್ ಬರಿಬೇಕೇನ್ರಿ, ಭಾಳ ಚಂದ ಬರಿಬೇಕೇನ್ರಿ, ಕೋಟ್ಸ್ ಹಾಕ್ಬೇಕೇನ್ರಿ, ಗಾದೆ ಮಾತು ಹಾಕ್ಬೇಕೇನ್ ಸರ್, ವ್ಯಕ್ತಿಗಳ ಹೇಳಿಕೆ ಹಾಕ್ಬೇಕೇನ್ ಸರ್? ನಿಮ್ಗೊಂದು ಕ್ವಶನ್ ಕೇಳ್ತೇನೆ, ಹೃತಿಕ್ ರೋಷನ್ ಚಂದ ಅದಾನ? ಚಂದ ಇಲ್ಲ. ಐಶ್ವರ್ಯ ರೈ ಚಂದ ಅದಾಳಿಲ್ಲ, ಹೌದಾ. ಬಿಪಾಶಾ ಬಸುನು ಚಂದ ಅದಾಳ. ಐಶ್ವರ್ಯ ರೈ ಕೆಂಪಗದಾಳು, ಬಿಪಾಶಾ ಬಸು ಕಪ್ಪಗದಾಳು, ಬಟ್ ಇಬ್ರು ಚಂದ್ರ ಅದಾರಲ್ಲ. ಹಂಗ ಪ್ರತಿಯೊಂದಕ್ಕೂ, ಹೌದಾ, ಏನಾಗತ್ತ, ಪ್ರತಿಯೊಂದು ಪೀಠಿಕೆ ಸೇಮ್ ಇರಂಗಿಲ್ಲ. ಗಾದೆ ಮಾತುಗಳನ್ನ ಬಳಸ್ಬೇಕಾ, ಬಂದ್ರೆ ಬಳಸಿ. ವ್ಯಕ್ತಿಗಳ ಹೇಳಿಕೆಗಳನ್ನ ಯೂಸ್ ಮಾಡ್ಬೇಕಾ, ಓಕೆ ಯೂಸ್ ಮಾಡಿ, ಬೇಡ ಅಂತ ಹೇಳಿಲ್ಲ. ಯೂಸ್ ಮಾಡ್ಲೇಬೇಕಾ, ಅವಶ್ಯಕತೆ ಇಲ್ಲ. ಈಗ ಒಂದು ಸಿಂಪಲ್ ಅಪ್ಪ, ನಾವು ನಾರ್ಮಲ್ ಆಗಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಎಸ್ ಪೇಪರ್ ಚೆಕ್ ಮಾಡುವಾಗ ಏನಪ್ಪ, ಮಹಿಳಾ ಸಬಲೀಕರಣ ಕೊಟ್ಟಿರ್ತೇವೆ. ಒಂದು ಸ್ಟೇಟ್ಮೆಂಟ್ ಫಿಕ್ಸ್, ಏನಪ್ಪ, ತೊಟ್ಟಿಲನ್ನ ತೂಗು ಕೈ ದೇಶವನ್ನ ಆಳಬಲ್ಲದು. ಯಾವಾಗ ಆಳ್ತಾರ ಏನಂತ ಗೊತ್ತಿಲ್ಲ ನನಗಂತೂ.
ಅಂದ್ರೆ ಆ ಡೈಲಾಗ್ ಕೇಳಿ ಕೇಳಿ ಒಳ್ಳೆಕ ಫಸ್ಟ್ ನೋಡಿದಾಗ ಫಸ್ಟ್ ಚೆಕ್ ಮಾಡಾಗ ಅನ್ಸದ ಓ ತೊಟ್ಟಿಲನ ತೂಗೋಕೆ ದೇಶ ಒಳ್ಳೆ ಕೋರ್ಸ್ ಬರ್ದಾನಪ್ಪ ಗಾದೆ ಮಾತು ಬರ್ದಾನ, ಓಕೆ ಚಂದ ಬರ್ದಾನ. ಅವಂಗ ಏನ್ ಮಾಡ್ತೀನಿ ಓದೆಲ್ಲ ಚೆನ್ನಾಗಿ ಒಂದು ಎವರೇಜ್ ಬರ್ದಾನ ಅಂತ ಎಲ್ಲರೂ ಒಂದು 5ರಿಂದ 6 ಪೇಜ್ ಬರ್ದಾರ, ಎಲ್ಲರೂ ಸೇಮ್ ವ್ಯಕ್ತಿದ ಅಥವಾ ಒಬ್ಬ ವ್ಯಕ್ತಿದ ಒಂದು ಏನೋ ಪ್ರಬಂಧ ಕಾಪಿ ಮಾಡಿದಾರ ಅಂತ ಅನ್ಕೊಳ್ಳೋಣ. ಸೇಮ್ ಟು ಸೇಮ್ ಬರ್ದಾರ ಎಲ್ಲರೂ. ಓನ್ಲಿ ಥಿಂಗ್ ಏನೋ ಫಸ್ಟ್ ತೊಟ್ಟಿಲನ್ನ ತೂಗೋಕೆ ದೇಶವನ್ನ ಆಳಬಲ್ಲದು ಅಂತ ಮಹಿಳಾ ಸಬಲೀಕರಣದ್ದು ಅವನ ಸ್ಟಾರ್ಟ್ ಮಾಡಿದಾನೆ ಇಂಟ್ರೊಡಕ್ಷನ್. ಒಂದನೇಕೆ ನೋಡಿದಾಗ ಅನ್ಸುತ್ತೆ ನಂಗೆ ಚಂದ ಅನ್ಸುತ್ತೆ ಭಾಳ, ಏ ಮಸ್ತ್ ಅದಪ್ಪ ಕೋಟ್ ಹುಡುಗ ಬರ್ದ ಅಂತಲ್ಲ. ಅದೇ 50ನೇದು ಬರ್ತದೆ ಕೈಯಾಗ ನಂದು, 100ನೇದು ಬರ್ತದೆ. ಸಾಲ್ಕ ಬರೀ ತೊಟ್ಟಿಲನ್ನ ತೂಗೋದ್ರಾಗ ನಾ ಮಕ್ಕೊಂಡ್ಬಿಟ್ಟಿರ್ತೇನೆ, ಹೌದಲ್ಲ? ಅದಕ್ಕೆ ಗಾದೆ ಮಾತುಗಳು ಭಿನ್ನವಾಗಿರಬೇಕು ಫಸ್ಟಿಗೆ, ಅಥವಾ ಒಂದು ಹೇಳಿಕೆಗಳು ಅಥವಾ ನಾವು ಕೋರ್ಸ್ ಅಂತ ಏನ್ ಕರಿತೀವಿ ಆ ಕೋರ್ಸ್ಗಳು ವಿಭಿನ್ನವಾಗಿರಬೇಕು. ಹಾಗಂತೇಳಿ ಇರ್ಲೇಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಕಥೆಗಳ ಮೂಲಕ. ಹಾಗಿದ್ರೆ ಪೀಠಿಕೆನ ಯಾವ ರೀತಿ ಬರಿಬಹುದು? ಬಹಳ ಜನ ಕ್ವಶನ್ ಇರುವಂತದ್ದು. ಬಹಳ ಜನ ಏನ್ ಮಾಡ್ತೀರಿ, ಕೆಲವೊಂದು ಟೈಮಲ್ಲಿ ಟೈಮ್ ಉಳಿಸ್ಬೇಕಾಗತ್ತೆ, ಕೆಲವೊಂದು ಟೈಮಲ್ಲಿ ಟೈಮ್ ಜಾಸ್ತಿ ಇರ್ತದೆ, ಕಾನ್ಸೆಪ್ಟ್ ನಿಮ್ಗೆ ಹೆಚ್ಚು ಕಮ್ಮಿ ನೀವು ಪ್ರಿಪೇರ್ ಮಾಡಿದ ಇರ್ತದೆ, ಅವಾಗ ಒಂಥರ ಬರಿಬೇಕು. ಅಥವಾ ಮ್ಯಾಕ್ಸಿಮಮ್ ಪೀಪಲ್ಗಳು ಟೋಟಲ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳು ಅಥವಾ ಎಲ್ಲ ಒಂದು ಪ್ರಬಂಧ ಟಾಪಿಕ್ಗಳು ಗೊತ್ತಿರಂಗಿಲ್ಲ. ಅಂತ ಟೈಮ್ನಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅವಾಗ ಎಲ್ಲರೂ ಒಂದ ಚೂಸ್ ಮಾಡ್ತೀರಿ, ಈಸಿದ್ದು ಎಲ್ಲರೂ ಅದನ್ನೇ ಬರೀತೀರಾ. ಅವಾಗ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋಕೆ ಪರ್ಟಿಕ್ಯುಲರ್ ಆಗಿ. ಸೊ ಹಾಗಿದ್ರೆ ಪೀಠಿಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾವ ರೀತಿಯಾಗಿ ಪೀಠಿಕೆ ಬರ್ಬೋದಪ್ಪ ಅಥವಾ ಪ್ರಸ್ತಾವನೆ ಯಾವ ರೀತಿಯ ಬರೀಬಹುದು? ಒಂದು ಏನು ಕೋರ್ಸ್, ಗಾದೆ ಮಾತು, ವ್ಯಕ್ತಿಯ ಹೇಳಿಕೆಗಳನ್ನ ಎಕ್ಸಾಂಪಲ್ ಇಟ್ಕೊಂಡ್ಬಿಟ್ಟು ಅದರ ರಿಲೇಟೆಡ್ ಮಹಿಳಾ ಸಬಲೀಕರಣ ಅಥವಾ ಜಾಗತಿಕ ತಾಪಮಾನ ಅಥವಾ ಪರಿಸರ ಸಂಬಂಧಪಟ್ಟದ್ದು ಅದರ ರಿಲೇಟೆಡ್ ಟಾಪಿಕ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಸರ್ ಎಷ್ಟ್ರಿ, 1 ಪೇಜ್ ಬರಲ್ಲ, 2 ಪೇಜ್ ಬರಲ್ಲ, ಎಷ್ಟು ಬರೆಯೋ ಅವಶ್ಯಕತೆ ಇಲ್ಲ, ಹಾರ್ಡ್ಲಿ 4 to 5 ಲೈನ್ಸ್. ಓಕೆ, ಅದೇ ಸ್ವಲ್ಪ KS ಆದ್ರೆ ಒಂದು 2 ಸ್ವಲ್ಪ ಲೆಂದಿ ಬರೋದ್ರೆ ನಡೀತದೆ. ಓಕೆ, ಒಂದು ಕೋರ್ಸು, ಗಾದೆ ಮಾತು, ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಹೇಳಿಕೆಯ ಮೂಲಕ, ಫಾರ್ ಎಕ್ಸಾಂಪಲ್ ಗಾಂಧೀಜಿ ಅವರದ್ದು ಸಂಪತ್ತಿನ ಬಗ್ಗೆ ಹೇರುವಂತ ಹೇಳಿಕೆಗಳನ್ನಾಗಿರ್ಬೋದು, ಬೇರೊಂದಾಗಿರ್ಬೋದು. ಸೊ ಇದೊಂದು ಕಂಡೀಷನ್. ಏನು, ಗಾದೆ ಮಾತು, ವ್ಯಕ್ತಿಯ ಹೇಳಿಕೆ, ಕೋರ್ಸ್ಗಳ ಮೂಲಕ ಬರೆಯುವಂತ ಪ್ರಸ್ತಾವನೆ ಒಂದು. ಸೊ ನೆಕ್ಸ್ಟ್ ಏನಪ್ಪ, ಆಯ್ತಪ್ಪ ನಂಗೆ ಅಷ್ಟೆಲ್ಲ ತಲೆ ಓಡಂಗಿಲ್ಲ, ನಾನು ಸ್ವಲ್ಪ ಕರೆಂಟ್ ಅಫೇರ್ಸ್ ಚೆನ್ನಾಗಿದೆ, ನಾ ಏನ್ ಮಾಡ್ತೇನೆ ರೀಸೆಂಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ಯಾವ್ದೋ ಒಂದು. ಹೌದಾ, ಯಾವ್ದೋ ಒಂದು ರೀಸೆಂಟ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಈಗ ನಮ್ಮ ರಾಷ್ಟ್ರಪತಿಯವರ ದ್ರೌಪದಿ ಚಂದ್ರ ಮುರ್ಮು ಅವರು, ಹೌದಾ, ಸಂತಾಳಿ ಒಂದು ಬುಡಕಟ್ಟಿನ ಪ್ರಥಮವಾದಂತಹ ಮಹಿಳಾ ರಾಷ್ಟ್ರಪತಿ. ಹೌದಾ, ಸಂತಾಳಿ ಬುಡಕಟ್ಟಿನ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿ ದ್ರೌಪದಿ ಚಂದ್ರ ಮುರ್ಮು ಅವರು ಭಾರತದಂತಹ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಏನು ರಾಷ್ಟ್ರಾಧ್ಯಕ್ಷರಾಗಿರುವುದು. ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಯಾವುದೇ ಒಂದು ಸ್ಥಳದಲ್ಲೂ ಆದರೂ ವಿಜೃಂಭಿಸಬಹುದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತಾ ಇದ್ದಾರೆ. ಬರೀಬೋದೆಲ್ಲ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಟೆ, ವರ್ಡ್ಗಳು, ಶಬ್ದಗಳ ಆಟ ಇರಬೇಕು. ಇದಾಯ್ತಾ? ಇನ್ನೊಂದು ಕತೆ, ಮಹಿಳಾ ಸಬಲೀಕರಣ ಬೇಡ, ಬೇರೊಂದು ಟಾಪಿಕ್ ತಗೊಳ್ಳೋಣ ಅಂತ. ಓಕೆ, ಏನೋ ಒಂದು ಟಾಪಿಕ್, ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ನಡೀತಾ ಇದೆ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ, ಅದ್ರ ಜೊತೆಗೆ ಮತ್ತೆ ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಸೊ ಈಗ ನಾವು ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ ಅಂತ. ಏನು, ಭಾರತ ಪಾಕಿಸ್ತಾನ ಯುದ್ಧ ಇಟ್ಕೊಳ್ಳೋಣ ಅಂತ. ಏನೋ ಒಂದು ಕಥೆ ಮೂಲಕ ಹೇಳುವಂಥದ್ದು. ಏನಪ್ಪ, ಸಿಂಪಲ್ ಆಗಿ ಯಾರ್ದೋ ಒಂದು ಎಕ್ಸಾಂಪಲ್, ಸಂಖ್ಯಾ ಮತ್ತು ಬಾಳ ತಗೊಳ್ಳೋಣ ಅಂತ ಅನ್ಕೊಳ್ಳೋಣ, ಅಥವಾ ಬೇಡ ನಿಮ್ಗೆ ನಾರ್ಮಲ್ ಆಗಿ ಬೇಕಂದ್ರೆ ರಾಮು ಮತ್ತು ಸೋಮು ಅಂತ ಅನ್ಕೊಳ್ಳೋಣ. ರಾಮು ಮತ್ತು ಸೋಮು ಚಿಕ್ಕವರಾದಾಗಿಂದ ಒಂದೇ ಒಂದು ಮನೇಲಿ ಬೆಳೀತಾ ಇರ್ತಾರಂತೆ. ಓಕೆ, ಇನ್ನು ಸ್ವಲ್ಪ ಆಡ್ ಭಾಷೆನ ಹೇಳ್ತೀನಿ ನಾನು, ಬರೆಯುವಾಗ ಆಡ್ ಭಾಷೆ ಬರೀಬಾರ್ದು, ಗ್ರಾಂಥಿಕ ಭಾಷೆಯಾಗ ಬರೆಯಬೇಕು ಅಂತ. ರಾಮು ಸೋಮು ಏನು ಒಂದೇ ಮನೆಯ ಮಕ್ಕಳಂತೆ ಚಿಕ್ಕಂದಿನಿಂದಲೂ ಒಂದೇ ಮನೆಯಲ್ಲಿ, ಅಕ್ಕಪಕ್ಕದ ಮನೆಯವರಾದ್ರೂ ಕೂಡ ಒಂದೇ ಮನೆಯಲ್ಲಿ ಬೆಳೆದು ದೊಡ್ಡವರಾದಂತೆ ಹಿರಿಯರ ಭಿನ್ನಾಭಿಪ್ರಾಯದ ಕಾರಣ ಒಬ್ಬರಿಗೊಬ್ಬರು ಬದ್ಧ ಶತ್ರುವಂತೆ ಆಡಕ್ಕೆ ಶುರು ಮಾಡಿದ್ರು. ಸೊ ಬದ್ಧ ಶತ್ರುವಂತೆ ಆಡಕ್ಕೆ ಶುರುವಾದಂತ ರೀತಿ ಹೇಗಿದೆ ಅಂದ್ರೆ, ರಾಮು ತನ್ನದೇ ಆದಂತ ಉದಾತ್ತ ದೇವೋದ್ದೇಶಗಳನ್ನ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡುವಂತೆ ತನ್ನದೇ ಆದಂತ ಒಂದು ದಾರಿಯಲ್ಲಿ ನಡೀತಾ ಮುಂದೆ ಹೋದ. ಸೋಮು ಇವನನ್ನ ಅಥವಾ ಇವನ ಒಂದು ಉದ್ಧಾರ ಆಗೋದನ್ನ ನೋಡ್ಬಿಟ್ಟು ಈರ್ಷೆಗೊಳಗಾಗಿ ಅವರ ಮೇಲೆ ಕತ್ತಿ ಮಸೇತ ಅವಾಗ ಕಾಲು ಕರ್ಕೊಂಡು ಜಗ ಮಾಡಕ್ ಬಂದ. ಪಾಕಿಸ್ತಾನ ಹೇಳ್ತೇನೆ ನಿಮ್ಗೆ ಇಂಡೈರೆಕ್ಟ್ ಆಗಿ, ಹೌದಾ? ಸೊ ಈ ರೀತಿಯಾಗಿ ಒಂದು ಎಕ್ಸಾಂಪಲ್, ಕತೆ ಹೇಳ್ಬೇಕಾದ್ರೆ ಬಹಳ ಇನ್ನೊಂದು ಹೇಳ್ತೇನೆ ನಿಮ್ಗೆ, ಕಥೆಯ ಮೂಲಕ ಪೀಠಿಕೆನ ಬರಿಬೇಕಂದ್ರೆ ನಿಮ್ಮ ಶಬ್ದ ಸಂಗ್ರಹ ಅವುಗಳನ್ನ ಬಳಸುವಂತ ರೀತಿ ಬಹಳ ಉಚ್ಚ ಮಟ್ಟದಲ್ಲಿ ಇರಬೇಕು, ಹೈ ಲೆವೆಲ್ ಇರಬೇಕು. ಅಷ್ಟು ಈಸಿ ಅಲ್ಲ ಕಥೆಗಳ ಮೂಲಕ ಪೀಠಿಕೆನ ಬರೆಯುವಂಥದ್ದು. ಸೊ ಅದಕ್ಕೆ ನಾನು ನಾರ್ಮಲ್ ಆಗಿ ಹೇಳೋದು, ಈ ಒಂದು ಏನು ಟೈಪ್ ಇದೆ, ಇದನ್ನ ನಾರ್ಮಲ್ ಆಗಿ ಯೂಸ್ ಮಾಡಕ್ ಹೋಗಬೇಡಿ. ಏನ್ ಮಾಡಿ, ಒಂದು ಕರೆಂಟ್ ಅಫೇರ್ಸ್ ಯೂಸ್ ಮಾಡ್ಕೊಳ್ಳಿ, ಒಂದು ಏನು ಕೋರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ, ಒಂದು ಕಥೆಯ ಮೂಲಕ ಆಯ್ತು, ಇನ್ನೊಂದು ಬರ್ತದೆ ಅದ್ರ ಬಗ್ಗೆನೇ ಹೇಳ್ಬಿಡುದು. ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಮಹಿಳಾ ಸಬಲೀಕರಣ ಅಂದ್ರೆ ಜಾಗತಿಕ ತಾಪಮಾನ ಅಂದ್ರೆ ಡೆಫಿನಿಷನ್ ಮೂಲಕ ಸ್ಟಾರ್ಟ್ ಮಾಡ್ಬಿಡುದು ಒಮ್ಮೆ ಡೈರೆಕ್ಟ್ ಆಗಿ, ವ್ಯಾಖ್ಯಾನದ ಮೂಲಕ, ಅಥವಾ ಏನ್ ಮಾಡೋದು ಹಿನ್ನೆಲೆಯ ಮೂಲಕ. ಸೊ ಹಾಗಿದ್ರೆ ಪೀಠಿಕೆಗಳನ್ನ ಯಾವ ರೀತಿ ಮಾಡ್ಬೋದು ನೆನಪಿಟ್ಕೊಳ್ಳಿ, ಒಂದು ಕೋರ್ಸ್, ಹೌದಾ, ಅಥವಾ ಗಾದೆ ಮಾತು, ಅಥವಾ ವ್ಯಕ್ತಿಗಳ ಹೇಳಿಕೆಗಳು, ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು, ಇದರ ಮೂಲಕ ಬರೀಬಹುದಾ?
ಅದೇ ರೀತಿಯಾಗಿ ಪ್ರಚಲಿತ ವಿದ್ಯಮಾನಗಳ ಉದಾಹರಣೆ ಮೂಲಕ, ಪ್ರಚಲಿತ ಸುದ್ದಿಗಳ ಮೂಲಕ ಹೇಳ್ಬೋದು, ಅಥವಾ ಡೆಫಿನಿಷನ್ ಅನ್ನ ಡೈರೆಕ್ಟ್ ಆಗಿ ಬರೀಬಹುದು ಅದರ ಬಗ್ಗೆ, ಅಥವಾ ಹಿನ್ನೆಲೆಯನ್ನ ಬಳಸಬಹುದು. ಒಮ್ಮೆ ಡೈರೆಕ್ಟ್ ಆಗಿ ಪೀಠಿಕೆಯನ್ನು ಬರೆಯುವಾಗ ಸಿಂಪಲ್ ಆಗಿ ಒಂದು ದೇಶ ಒಂದು ಚುನಾವಣೆ, ಒಮ್ಮೆ ಡೈರೆಕ್ಟ್ ಅನ್ನ ಎಲ್ಲ ಏನಂತ ಬರೋಲ್ಲ. ಒಮ್ಮೆ ಸ್ಟಾರ್ಟ್ ಮಾಡ್ತೇನೆ. ಸ್ವತಂತ್ರ ನಂತರ ಭಾರತವು ಏಕಕಾಲಿಕ ಚುನಾವಣೆಗಳನ್ನು ನಡೆಸುತ್ತಾ ಬಂದರು 1962, 1963. ಸೊ ಆವಾಗಿನಿಂದ ಈ ಒಂದು ಏಕಕಾಲಿಕ ಚುನಾವಣೆ ಡಿಫರ್ ಆಗ್ಬಿಟ್ಟು ಬೇರೆ ಬೇರೆ ಆಯ್ತು. ಈ ರೀತಿಯ ಒಂದು ಹಿನ್ನೆಲೆ ಹೇಳ್ಕೊಂತ ಬಂದ್ಬಿಡ್ತೀನಿ ನಾವು, ಹೌದಿಲ್ಲ? ಸೊ ಅದು ಏನಾಗ್ತದ ಪರ್ಟಿಕ್ಯುಲರ್ ಆಗಿ ಡೆಫಿನೇಷನ್ ಅಥವಾ ಹಿನ್ನೆಲೆಯ ಬಗ್ಗೆ ಹೇಳುವಂಥದ್ದು. ಅದೇ ಈಗ ಸಿಂಪಲ್ ಆಗಿ ಇನ್ನೊಬ್ಬ ಬರೀತಾನೆ, ಒಂದು ದೇಶ ಒಂದು ಚುನಾವಣೆ. ಏನಪ್ಪಾ, ಇತ್ತೀಚೆಗೆ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂತ ಒಂದು ಸಮಿತಿ, ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೊಂಡು, ಹೌದಾ? ಸೊ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಮಾತಾಡ್ತಾ ಇದೆ. ಈ ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನ ಎರಡನ್ನು ಒಟ್ಟಿಗೆ ಮಾಡುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವ ಮೂಲಕ ದೇಶದ ಸಂಪನ್ಮೂಲಗಳ ಒಂದು ದುರಬಳಕೆ ಅಥವಾ ಒಂದು ಹಾನಿ ಅಥವಾ ನಷ್ಟವನ್ನ ಕಡಿಮೆ ಮಾಡೋದಕ್ಕೋಸ್ಕರ ತಂದಂತಹ ಒಂದು ಅಥವಾ ಹುಟ್ಟಿಕೊಂಡಂತ ಒಂದು ಕಲ್ಪನೆ ಒಂದು ದೇಶ ಒಂದು ಚುನಾವಣೆ. ಆ ರೀತಿಯ ಬರೀಬಹುದೇ ಇಲ್ಲ. ಸೊ ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್ಗಳು, ಡೆಫಿನಿಷನ್ ಮತ್ತೆ ನಿಲೆ. ಇನ್ನೊಂದು ಕಥೆಯ ಮೂಲಕ. ಇದನ್ನ ನಾನು ಕೇಳಿದ್ರೆ ನಾರ್ಮಲ್ ಆಗಿ ಸೈಕಾಲಜಿಕಲ್ ಎಸ್ಸೆ IAS ಇರ್ತಾರಲ್ಲ, IAS ಅವರು ಈ ತರ ಎಕ್ಸಾಂಪಲ್ಗಳನ್ನ, ಮಹಾಭಾರತದ ಎಕ್ಸಾಂಪಲು, ಜಾತಕ ಕಥೆಗಳ ಎಕ್ಸಾಂಪಲು, ರಾಮಾಯಣಗಳ ಎಕ್ಸಾಂಪಲು, ಆ ಕಥೆಗಳನ್ನ ಇಟ್ಕೊಂಡು ಆ ನೀತಿಯ ಬಗ್ಗೆ ಅಂದ್ರೆ ಸೈಕಾಲಜಿಕಲ್ ಎಸ್ಸೆ ಅಂದಾಗ ಅವುಗಳನ್ನ ಹೇಳ್ಕೊಂತ ಹೋಗ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವುಗಳನ್ನ ಪೀಠಿಕೆ ಅಂತ ಕರಿತೀವಿ. ಆ ಒಂದು ಅಂಶವನ್ನ ಬರಿತೀವಿ. ಎಷ್ಟು ಪೇಜ್ ಬರಿಬೇಕು? ಪೇಜ್ ಎಲ್ಲ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ 4 ರಿಂದ 5 ಅಥವಾ ಸ್ವಲ್ಪ PS 5 ರಿಂದ 6 ಲೈನ್ ಇರಲಿ, ಸ್ವಲ್ಪ KS ಸ್ವಲ್ಪ ಜಾಸ್ತಿ ಇರಲಿ. ಓಕೆ, ಒಂದು ಪೇಜ್ನ 70% ಜಾಸ್ತಿ ಆಗಬಾರ್ದು. ಅದಕ್ಕೆ KSಗೆ ನಾರ್ಮಲ್ ಉಳಿದು ಒಂದು ಪ್ಯಾರಾಸ್ಟ್ ಬರ್ತೀರಾ ಅಷ್ಟು, 4 ರಿಂದ 5 ಲೈನ್. ಅದು ಪ್ರಾಪರ್ ಆಗಿರ್ಲಿ. ಆಮೇಲೆ ಆದಷ್ಟು ಏನ್ ಮಾಡಿ, ಮ್ಯಾಕ್ಸಿಮಮ್ ಟೈಮಲ್ಲಿ ಪಾಸಿಟಿವ್ ಆಗಿ ಬರೆಯಕ್ಕೆ ಟ್ರೈ ಮಾಡಿ. ಪೀಠಿಕೆನ ಪಾಸಿಟಿವ್ ಆಗಿ ಬರಿ. ಏನ್ ಮಾಡ್ತಿರೋ ಒಂದು ಟೈಮಲ್ಲಿ ಮತ್ತೆ ಹಂಗಂಬೋದು, ಒಮ್ಮೆ ಸರ್ ಪಾಸಿಟಿವ್ ಹೇರ್ ಕಡಿ ಅಂತ. ಭಯೋತ್ಪಾದನೆ ಅನ್ನೋದು ತುಂಬಾ ಒಳ್ಳೆಯದು, ನಕ್ಸಲ್ ಎಂಬುದು ತುಂಬಾ ಒಳ್ಳೆಯದು. ಅದು ನಮ್ಮೆಲ್ಲರ ರಕ್ತವನ್ನ ಹೀರ್ಬಿಟ್ಟು ಅಥವಾ ನಮ್ಮ ರಕ್ತವನ್ನ ಹರಿಸಿಬಿಟ್ಟು ಹಂಗೆಲ್ಲ ಬರೀಬಾರ್ದು. ಮತ್ತೆ ಅಟ್ರು ಕೂಡ ಚಪ್ಪಲ್ ತಗೊಂಡ್ಬಿಡ್ತಾರೆ ಮತ್ತೆಲ್ಲ ಕೂಡಿ, ಅದು ಮಾಸ್ತರ್ ಯಾವ ಅಂತ ಹೇಳಿ ಕ್ಯಾಸ, ಹೌದಾ? ಆಮೇಲೆ ಮತ್ತೆ ಇರೊಬ್ಬರು ಕೇಸ್ಗೆಲ್ಲ ಬಂದ್ಬಿಡ್ತಾವ, ನಿಮ್ಮಾಗ ನನ್ಮಾಗ ಎಲ್ಲರ ಬಂದ್ಬಿಡ್ತಾವ. ಅದಕ್ಕ ಪಾಸಿಟಿವಿಟಿ ಅಂದ್ರೇನು, ಯಾವ ಒಂದು ವಿಷಯಗಳು ಪಾಸಿಟಿವ್ ಆಗಿದಾವೆ ಅಲ್ಲಿ ಅಟ್ರಾಕ್ಟಿವ್ ಆಗಿರುವಂಗೆ, ಅಲ್ಲಿ ಪಾಸಿಟಿವ್ ಅಂಶವನ್ನ, ಕೆಲವೊಂದು ಫಾರ್ ಎಕ್ಸಾಂಪಲ್ ಈಗ ಮಹಿಳಾ ದೌರ್ಜನ್ಯ ಅದ, ಹೌದಾ? ಅಲ್ಲಿ ಪಾಸಿಟಿವ್ ಬರೆಯಕ್ಕೆ ಹೋಗಬಾರ್ದು, ನೆಗೆಟಿವ್ ಆಗಿ ಬರೀಬೇಕು. ಬಟ್ ಸ್ಟಿಲ್ ಅಲ್ಲಿ ಕ್ವಶನ್ ಅಂಕೆ ಇರುವುದು, ಭಾರತದಲ್ಲಿ ಮಹಿಳಾ ದೌರ್ಜನ್ಯ ಹಿಂದೆಗೆ ಹೆಚ್ಚಾಗುತ್ತಿದೆ ಅಥವಾ ಭಾರತವು ಮಹಿಳಾ ದೌರ್ಜನ್ಯದ ತವರೂರು ಆಗುತ್ತಿದೆ ಚರ್ಚಿಸಿ. ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ್ದ್ಮೇಲೆ, ನಮ್ಮ ದೇಶದ ಮೇಲೆ. ಸೊ ಅವಾಗ ಹೌದು ಅನ್ನಂಗಿಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಪಾಸಿಟಿವ್ ಅಂತ ಹೋಗ್ಬೇಕು. ಭಾರತ ಏನು ಸಿಂಪಲ್ ಆಗಿ ಮಹಿಳೆಯರಿಗೆ ಅತ್ಯುನ್ನತವಾದಂತಹ ಸ್ಥಾನಮಾನವನ್ನು ಕೊಟ್ಟಂತ ಒಂದು ದೇಶ, ಅಥವಾ ತಾಯಿ ಅಥವಾ ತಂಗಿ ಆಗಿರ್ಬೋದು, ಅಥವಾ ನಮ್ಮ ಒಂದು ಪ್ರಕೃತಿ ಆಗಿರ್ಬೋದು, ನಮ್ಮ ದೇವತೆಗೆ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಸ್ತ್ರೀಯನ್ನ ದೇವತೆಯ ಸ್ಥಾನದಲ್ಲಿ ಇಟ್ಟುವಂತ ಪೂಜಿಸುವಂತ ದೇಶ ನಮ್ಮದು. ಆದರೆ ಇಲ್ಲಿ ನೋಡಿ, ಪಾಸಿಟಿವ್ ಹೇಳಿದೆ ಫಸ್ಟ್, ಆಮೇಲೆ ಬರ್ತದೆ ನೆಗೆಟಿವ್. ಆದರೆ ಇಂದಿನ ದಿನಮಾನಸದಲ್ಲಿ ಮಹಿಳೆಯರ ಒಂದು ಏನು ಗೌರವಕ್ಕೆ ಚ್ಯುತಿ ಬರುವಂತ ನಡೆಯುತ್ತಿರುವ ಘಟನೆಗಳನ್ನ ನೋಡಿದಾಗ ತುಂಬಾ ಒಂದು ಆತಂಕಕಾರಿ ವಿಷಯ ಅನಿಸ್ತದ. ಈ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನ ಹೇಳ್ಬೇಕು. ಅಲ್ಲಿ ಪಾಸಿಟಿವ್ ಅದ, ಅಲ್ಲಿ ನೆಗೆಟಿವ್ ಇದ್ದಲ್ಲೂ ಪಾಸಿಟಿವ್ ತಗೊಂಡೆ ನಾನು. ಮತ್ತೆ ಭಯೋತ್ಪಾದನೆ ಪಾಸಿಟಿವ್ ಬರೆದಿದ್ದೀರಿ, ಹೌದು ಮಾಡಬೇಕು, ಬಾಂಬ್ ಹಾಕ್ಬೇಕು, ಅದ್ ಹಾಕ್ಬೇಕು, ಹಂಗೆಲ್ಲ ಬರೆದ್ರೆ ಮುಗಿತ, ಅಟ್ಟು ಕೂಡ ಮೆಟ್ಟು ಹೊಡಿತಾರೆ ನಿಮ್ಮನ್ನ. ಅಲ್ಲ, ಪಾಸಿಟಿವ್ ಇದ್ದಲ್ಲಿ ಬರೀಬೇಕು. ಕೆಲವೊಂದು ಟೈಮಲ್ಲಿ ಪಾಸಿಟಿವ್ ಇರಂಗಿಲ್ಲ, ಆದ್ರೂ ಪಾಸಿಟಿವ್ ಬರಿಬಹುದನ್ನ ಯೋಚನೆ ಮಾಡಿ ಎಲ್ಲಿ ಅಂತೇಳಿ, ಅವಾಗ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಹಾಗಿದ್ರೆ ಗೊತ್ತಾಯ್ತಾ ಪೀಠಿಕೆ ಅನ್ನೋದು ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಯ್ತಾ? ಇಷ್ಟೇ ಇರೋದು ಪೀಠಿಕೆ. ಬರಿಲೇಬೇಕಾ? ಹೌದು ಬರಿಬೇಕು. ಇನ್ನು ಕೆಲವೊಬ್ರು ಏನ್ ಮಾಡ್ತೀರಿ, ಸರ್ ಪೀಠಿಕೆ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಬರಿಬೇಕಂತ. ಇಲ್ಲ, ಪೀಠಿಕೆ ಅಂತ ಬರಿಬಾರ್ದು. ನೆನಪಿಟ್ಕೊಳ್ಳಿ, ಪೀಠಿಕೆ ಪ್ರಬಂಧದ ಮೊದಲ ಪ್ಯಾರಾಗ್ರಾಫ್ ಯಾವಾಗಲೂ ಪೀಠಿಕೆ ಅಂತ ಕನ್ಸಿಡರ್ ಆಗುತ್ತೆ, ಹೌದಾ? ಅದೇ ರೀತಿಯಾಗಿ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಉಪಸಂಹಾರ ಅಂತ ಕನ್ಸಿಡರ್ ಆಗುತ್ತಾ, ಕನ್ಕ್ಲೂಜನ್ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕನ್ನು ಸಪರೇಟ್ ಆಗಿ ಇಂಟ್ರೊಡಕ್ಷನ್ ಪೀಠಿಕೆ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಗೊತ್ತಾಯ್ತಾ? ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ನೆಕ್ಸ್ಟ್ ಬಾಡಿ ಆಫ್ ದ ಎಸ್ಸೆ. ಬಾಡಿ ಆಫ್ ದ ಎಸ್ಸೆ ಇಂದಿಲ್ಲ ಇಷ್ಟ ಬರ್ತದೆ: ಹಿನ್ನೆಲೆ, ಅರ್ಥ, ವ್ಯಾಖ್ಯಾನ, ಯಾಕೆ ಸುದ್ದಿ ಒಳಗದ, ಅವಶ್ಯಕತೆ ಯಾಕದ, ಅನುಕೂಲ ಯಾಕದವ, ಕಾರಣ ಪರಿಣಾಮ ಯಾಕ, ಪರಿಹಾರ ಉಪಾಯಗಳು ಯಾಕ. ಸೊ ಈ ರೀತಿಯಾಗಿ ಹಲವಾರು ಅಂಶದ. ಸೊ ಇಲ್ಲಿ ಬಾಡಿ ಆಫ್ ದ ಎಸ್ಸೆ ಅಂದಾಗ ನೆನಪಿಟ್ಕೊಳ್ಳಿ, ಇದು ಬಹಳ ಮುಖ್ಯವಾಗ್ತದ. ಇಲ್ಲೇ ನಿಮ್ಮ ಟೋಟಲ್ ಕಂಟೆಂಟ್ ಇರುವಂತದ್ದು, ಹೌದಾ? ಫಸ್ಟಿಗೆ ಹಿನ್ನೆಲೆ. ಸರ್ ಹಿನ್ನೆಲೆ ಬರಿಬೇಕಾ? ಅವಶ್ಯಕತೆ ಇದ್ರೆ ಬರಿ. ಎಲ್ಲ ಟೈಮಲ್ಲಿ ಬರಿಬೇಕಾ? ಇಲ್ಲ, ಬೇಡ. ಸಾರಿ,
ಓಕೆ. ಸೊ ಹಾಗಿದ್ರೆ ಇಲ್ಲಿ ಬಾಡಿ ಆಫ್ ದೇಶ ಅಂದಾಗ ಇಲ್ಲಿ ಹಿನ್ನೆಲೆ ಪ್ರತಿಯೊಂದಕ್ಕೂ ಬರಿಬೇಕಾ ಅವಶ್ಯಕತೆ ಇಲ್ಲ. ಒಮ್ಮೆ ಸಡನ್ ಆಗಿ ಕೇಳಿದ್ರಪ್ಪ, ಈ ಮಹಿಳಾ ದೌರ್ಜನ್ಯ ಅಥವಾ ಜಾಗತಿಕ ತಾಪಮಾನ, ಇರಾನ್ ಮತ್ತು ಇಸ್ರೇಲ್ ಯುದ್ಧ ಅಂತ ಕೇಳಿದ್ರು, ಹಿನ್ನೆಲೆ ಬರಿಬೇಕಾ? ಎಸ್, ಅಫ್ಕೋರ್ಸ್ ನೀಡಿಲ್ಲ. ಇರಾನ್ ಮತ್ತು ಇಸ್ರೇಲ್ ನಡುವೆ ಏನೆಲ್ಲ ಕಥೆಗಳಾಯ್ತು, ಏನ್ ಕತೆ, ಯಾಕೆ ಯುದ್ಧ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾಕೆ ಆ ಒಂದು ದೇಶ ನಡುವೆ ಭಿನ್ನಾಭಿಪ್ರಾಯ ಬರಿಬೇಕು. ಮಹಿಳಾ ಸಬಲೀಕರಣ ಬರಿಬೇಕಾ? ಅವಶ್ಯಕತೆ ಇದ್ರೆ ಬರೀರಿ, ಇಲ್ಲ ಅಂದ್ರೆ ಇಲ್ಲ. ಅದ್ರ ಬದಲು ಬೇರೆನ ಬರಿಬಹುದು. ಅರ್ಥ ಅಥವಾ ವ್ಯಾಖ್ಯಾನ ಇದನ್ನ ಬರಿಬೇಕಾಗ್ತದೆ, ಮಸ್ಟ್ ಅಂಡ್ ಶುಡ್. ಡೆಫಿನಿಷನ್, ಯಾಕೆ, ಏನದು, ಆ ಸುದ್ದಿ ಏನು, ಆ ವಿಷಯ ಏನು, ಅದರ ಅರ್ಥ ಏನು, ಅದರ ವ್ಯಾಖ್ಯಾನ ಏನು, ಜಾಗತಿಕ ತಾಪಮಾನ ಅಂದ್ರೆ ಏನು, ಪರ್ಟಿಕ್ಯುಲರ್ ಆಗಿ ಒಂದು ದೇಶ ಒಂದು ಚುನಾವಣೆ ಅಂದ್ರೇನು, ಅದೇ ರೀತಿ ಸೈಬರ್ ಭದ್ರತೆ ಅಂದ್ರೇನು, ಸೈಬರ್ ಕ್ರೈಮ್ ಅಂದ್ರೆ ಏನು, ಸೈಬರ್ ಅಪರಾಧಗಳಂದ್ರೇನು. ಸೊ ಆ ರೀತಿಯಾಗಿ ಅಂಶಗಳಿದ್ದಾವೆ, ಅವುಗಳನ್ನ ಅದೇ ರೀತಿಯಾಗಿ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಏನು ಅಥವಾ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಆ ಒಂದು ಡೆಫಿನೇಷನ್ ಹೇಳ್ಬೇಕಾಗತ್ತೆ. ಇಲ್ಲಿ ಹೆಂಗಂದ್ರೆ ಪ್ರಬಂಧ ಒಬ್ಬ ಎವ್ಯಾಲ್ಯೂಯೇಟರ್ ಇರ್ತಾನೆ. ಎವ್ಯಾಲ್ಯೂಯೇಟರ್ ಇದ್ದನು ಈಗ ಸೈಂಟಿಫಿಕಲ್ ಎಸ್ಸೆ ಬರೆದೈತಿ ಅನ್ಕೋದು, ಟೆಕ್ನಾಲಜಿಕಲ್ ಎಸ್ಸೆ ಬರ್ತೈತಿ, ತಂತ್ರಜ್ಞಾನ ಸಂಬಂಧಪಟ್ಟಂತ ಒಂದು ಪ್ರಬಂಧ ಬರೆದೈತಿ, ಅಲ್ಲಿರೋನು ಆರ್ಟ್ಸ್ ಸರ್ ಇದ್ದಾನೆ. ಅಥವಾ ಎಕನಾಮಿಕ್ಸ್ ಬಗ್ಗೆ ನೀ ಬರೆದೈತಿ, ಅಲ್ಲಿದ್ದಾನು ವಿದ್ಯಾ ಸಂಬಂಧಪಟ್ಟಂತ ಪ್ರೊಫೆಸರ್ ಇದ್ರೆ. ಅದಕ್ಕೆ ನೀನ್ ಹೆಂಗಂದ್ರೆ ಪ್ರಬಂಧ ಅಂದ್ರೇನು, ಅವನು ಒಬ್ಬ, ನೀನಿಲ್ಲಿ ಟೀಚರು, ಪ್ರಬಂಧ ಅಂದಾಗ ಬರಿತಾ ಇರೋನು ಟೀಚರು, ಅಲ್ಲಿ ಎವ್ಯಾಲ್ಯೂಟ್ ಮಾಡ್ತಾ ಇರೋನು ಸ್ಟೂಡೆಂಟ್. ಈ ತರ ಇರ್ತದ, ನೆನಪಿಟ್ಕೊಳ್ಳಿ, ಉಲ್ಟಾ ಆಗತ್ತಿಲ್ಲಿ. ಹಾಗಾಗಿ ವಿಷಯಗಳನ್ನ ಯಾವ ರೀತಿಯಾಗಿ ನೀವು ಕ್ಲಿಯರ್ ಮಾಡ್ಕೊಂತ ಹೋಗ್ತೀರಿ, ಯಾವ ರೀತಿಯಾಗಿ ವಿಷಯಗಳನ್ನ ಅವ್ಗ ಅರ್ಥ ಆಗುವಂಗೆ ಹೇಳ್ತೀರಿ, ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಆ ಪ್ಯಾಕೇಜ್ ಕೊಡ್ತೀರಿ, ಅದು ಒಂದು ಕಂಪ್ಲೀಟ್ ಆದಂತ ಪ್ರಬಂಧ ಅನಿಸ್ಕೊಳ್ತದ. ಸೊ ಹಾಗಿದ್ರೆ ಅರ್ಥ ಅಥವಾ ವ್ಯಾಖ್ಯಾನವನ್ನು ಹೇಳಬೇಕು, ಅಥವಾ ಆ ಒಂದು ಸುದ್ದಿ ಯಾಕದ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ ಹೇಳಿದ್ರಿ. ಸೊ ಕ್ರಿಪ್ಟೋ ಕರೆನ್ಸಿ ಯಾಕಪ್ಪ, ರೀಸೆಂಟ್ ಆಗಿ ಏನಾಯ್ತು, ಶ್ರೀಕಿ ಒಂದು ಇಶ್ಯೂ ಆಯ್ತು. ಸೊ ಹಾಗಿದ್ರೆ ಶ್ರೀಕಿ ಗೊತ್ತಲ್ಲ, ಟೆಕ್ಕಿ ಶ್ರೀಕಿ ಗೊತ್ತಲ್ಲ. ಸೊ ಆ ರೀತಿಯಾಗಿ ಆ ಒಂದು ಶ್ರೀಕಿ ಬಗ್ಗೆ ಹೇಳುವಂಥದ್ದು, ಆ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬ್ಯಾಕ್ ಗ್ರೌಂಡ್ ಯಾಕಪ್ಪ ಇಶ್ಯೂ ಅದ ಈಗ, ಅಥವಾ ಬಂತು ಇರಾನ್ ಇಸ್ರೇಲ್ ಬಗ್ಗೆ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಸೊ ಹಾಗಿದ್ರೆ ಇರಾನ್ ಇಸ್ರೇಲ್ ಒಮ್ಮೆ ಸಡನ್ ಆಗಿ ಯಾಕಪ್ಪ ಯುದ್ಧಕ್ಕಾಯ್ತು, ಯಾವ ರೀತಿ ಅಂತ, ಯುದ್ಧಕ್ಕೆ ಕಾರಣ ಅಂತ ಅಂಶಗಳು ಯಾವುದು, ಅವುಗಳ ಬಗ್ಗೆ ಹೇಳುವಂಥದ್ದು ಇದು. ಆಮೇಲೆ ಅವಶ್ಯಕತೆ ಅಥವಾ ಪ್ರಾಮುಖ್ಯತೆ, ಹೌದಾ. ಸೊ ಸಿಂಪಲ್ ಆಗಿ ಈಗ ಒಂದು ದೇಶ ಒಂದು ಚುನಾವಣೆ ಯಾಕಪ್ಪ ಮಾಡ್ಬೇಕು, ಹೌದಾ. ಸೊ ಅದೇ ರೀತಿಯಾಗಿ ಸೈಬರ್ ಭದ್ರತೆ ಯಾಕಪ್ಪ ಬೇಕು, ಪರ್ಟಿಕ್ಯುಲರ್ ಆಗಿ GST ಯಾಕೆ ಅವಶ್ಯಕತೆ ಇದೆ, GST ಯ ಪ್ರಾಮುಖ್ಯತೆ ಏನು. ಸೊ ಈ ರೀತಿಯಂತ ಅಂಶಗಳನ್ನ ಬರಿಬೇಕಾಗತ್ತ, ಅದನ್ನ ನೆನಪಿಟ್ಕೊಳ್ಳಿ. ಆಮೇಲೆ ಅನುಕೂಲ ಅನಾನುಕೂಲ, ನಾ ಎರಡು ಒಂದ್ ತಗೊಂಡಿನಿ, ಹೌದಾ. ಪಾಸಿಟಿವ್ ಬರೆಯೋದು, ನೆಗೆಟಿವ್ ಬರೆಯೋದು, ಎರಡು ಬರಲೇಬೇಕಾಗತ್ತ, ಬ್ಯಾಲೆನ್ಸ್ ಮಾಡಬೇಕಾಗತ್ತ. ಕೆಲವೊಂದು ಟೈಮಲ್ಲಿ ಮಾಡ್ತಾರೆ, ಒಂದು ದೇಶ ಒಂದು ಚುನಾವಣೆಯು ಸಂಯುಕ್ತ ರಾಷ್ಟ್ರ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ ಚರ್ಚಿಸಿ, ಅಥವಾ ಡೈರೆಕ್ಟ್ ಆಗಿ ಮಾಡ್ತಾರೆ, ಒಂದು ದೇಶ ಒಂದು ಚುನಾವಣೆ ಹೊಂದಿರುವ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚು ಚರ್ಚಿಸಿ. ಅವಾಗ ಅನಾನುಕೂಲ ಜಾಸ್ತಿ ಇರಬೇಕು, ಅನುಕೂಲ ಕಮ್ಮಿ ಮಾಡಬೇಕು. ಆ ಒಂದು ಕ್ವಶನ್ ಯಾವ ರೀತಿಯ ಫ್ರೇಮ್ ಆಗಿದೆ ನೋಡ್ಕೋಬೇಕಾಗತ್ತ. ಆ ಕ್ವಶನ್ ಯಾವ ರೀತಿಯಾಗಿ ಫ್ರೇಮ್ ಆಗಿದೆ, ಆ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದಾರೆ ಪರ್ಟಿಕ್ಯುಲರ್ ಆಗಿ, ಹೌದಾ. ಒಂದು ನಮ್ಮ ಈಗ 2018 ಅನ್ಕೋತೇನೆ, 18 ಅನ್ಕೋತೇನೆ, ಕಾರ್ಪೊರೇಟ್ ಕೃಷಿಯು ರೈತರ ಆತ್ಮಹತ್ಯೆಗೆ ಒಂದು ಪರಿಹಾರ ಚರ್ಚಿಸಿ ಅಂತ ಒಂದು ಕ್ವಶನ್ ಬಂದಿತ್ತು PSI ಗೆ. ನಮ್ಮ ಸ್ಟೂಡೆಂಟ್ ಒಬ್ಬ, ಹೆಸರು ಹೇಳಲ್ಲ, ಸ್ಟೂಡೆಂಟ್ ಒಬ್ಬ ಎಕ್ಸಾಮ್ ಬರೆದ ಬಂದ, ಹೇಗಾಯ್ತು ಎಕ್ಸಾಮು ಅಂತಂದೆ. ಸರ್ ಸೂಪರ್ ಆಗಿ ಬರೆದಿದ್ದೀನಿ ಸರ್ ಅಂತ. ಹೌದಾ, ಯಾವ್ದು ಬರ್ದು ಅಂತ ಕೇಳಿದೆ. ಸರ್ ಇದೆ ಸರ್ ಕಾರ್ಪೊರೇಟ್ ಕೃಷಿ ಅಂತಿದೆಲ್ಲ ಅದನ್ನ ಬರದೆ ಸರ್. ಏನ್ ಬರದೆ ಅಂತಂದೆ. ಅವ್ ಕಾರ್ಪೊರೇಟ್ ಕೃಷಿನೇ ಬಿಟ್ಟವನೆ, ಬರೀ ರೈತರ ಆತ್ಮಹತ್ಯೆ ಬರ್ಕೊಂತ ಹೋಗೋನೆ. ರೈತರ ಆತ್ಮಹತ್ಯೆಗೆ ಕಾರಣಗಳು, ಸಾಮಾಜಿಕ ಕಾರಣಗಳು, ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಅದ್ರೊಳಗೆ ಮ್ಯಾಗ ಒಂದು, ಸರ್ ನೀವು ಹೇಳಿದ್ರಿ ಅದನ್ನ ಬರ್ದೇನ್ರಿ ಅಂತ. ನಾ ರೈತರ ಆತ್ಮಹತ್ಯೆಗೆ ಬರ್ಸಿದ್ನಿ, ಕಾರ್ಪೊರೇಟ್ ಕೃಷಿ ಲಿಂಕ್ ಮಾಡಿ ಬರ್ಸಿರ್ಲಿಲ್ಲ. ಅಲ್ಲಿ ಕೇಳಿದೇನೋ, ಕಾರ್ಪೊರೇಟ್ ಕೃಷಿ ರೈತರ ಆತ್ಮಹತ್ಯೆಗೆ ಒಂದು ಪರಿಹಾರ. ಅಲ್ಲಿ ಕ್ವಶನ್ ಕೇಳಿದೇನೋ, ಕಾರ್ಪೊರೇಟ್ ಕೃಷಿಯ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿ, ಅಗ್ರಿಕಲ್ಚರ್ ಅಂತ ಡಿಸ್ಟಾರ್ಷನ್ ಏನಿದೆ ಅದನ್ನ ಯಾವ ರೀತಿಯಾಗಿ ಕಾರ್ಪೊರೇಟ್ ಅಗ್ರಿಕಲ್ಚರ್ ಮೂಲಕ ಕಮ್ಮಿ ಮಾಡ್ಬೋದು ಕೇಳಿದಾರೆ. ಆ ಪಾಯಿಂಟ್ ಬಿಟ್ಟು ಉಳಿದೆಲ್ಲ ಬರ್ಬೋದು. ನಾನು ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ, ಅದು ಬೇರೆ ವಿಷಯ. ಓಕೆ, ಮತ್ತೆ ಕ್ಲಿಯರ್ ಆಗಿದೆ ಅನ್ಕೊಂಡ್ಬಿಟ್ಟಿದ್ದಾರೆ, ತಪ್ಪಾಗುತ್ತೆ, ಆಗಿಲ್ಲ. ಓಕೆ, ಈ ರೀತಿ ಆಗಿದಾವೆ. ಫಸ್ಟಿಗೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು, ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಮಾಡಿಕೊಂಡು ಇವೆಲ್ಲ ಹಂತಗಳು ಇರ್ತಾವೆ, ಇಲ್ಲ ನಂಗಿಲ್ಲ. ಆದ್ರೆ ಯಾವುದಕ್ಕೆ ಎಷ್ಟು ಒತ್ತು ಕೊಡಬೇಕು, ಆ ಒಂದು ಸ್ಟೇಜ್ ನೀವು ಅದನ್ನ ಡಿಸೈಡ್ ಮಾಡಬೇಕು, ಯಾವುದಕ್ಕೆ ಪರ್ಟಿಕ್ಯುಲರ್ ಆಗಿ ಬರಿಬೇಕು ಅನ್ನೋದು. ಅದೇ ರೀತಿಯಾಗಿ ಕಾರಣ ಮತ್ತೆ ಪರಿಣಾಮಗಳು, ಹೌದಾ. ಸೊ ಇದು ಕೂಡ ಬರ್ತದ. ಜಾಗತಿಕ ತಾಪಮಾನಕ್ಕೆ ಕಾರಣಗಳೇನು, ಜಾಗತಿಕ ತಾಪಮಾನ ಉಂಟಾದ ಪರಿಣಾಮಗಳೇನು, ಅನುಕೂಲ ಅನುಕೂಲ ಬಂದ್ರೆ ಈ ತರ ಅಂತಾರೆ. ಜಾಗತಿಕ ತಾಪಮಾನಕ್ಕೆ ಏನು, ಜಾಗತಿಕ ತಾಪಮಾನ ಉಂಟಾಗಲು ಇರುವಂತ ಕಾರಣಗಳೇನು, ಅದೇ ರೀತಿಯಾಗಿ ಪರಿಣಾಮಗಳು ಯಾವುದು ಪರ್ಟಿಕ್ಯುಲರ್ ಆಗಿ, ಇವುಗಳ ಬಗ್ಗೆ ಹೇಳುವಂಥದ್ದು. ಆಮೇಲೆ ಪರಿಹಾರೋಪಾಯಗಳು, ಪರಿಹಾರ ಬರಿಬೇಕಂತ ಸರ್, ಹೌದು ಬರಲೇಬೇಕು. ನಿಯರ್ ಟ್ರಬಲ್ ಶೂಟರ್ ಇಲ್ಲಿ ನೀನು PSI ಆಗಿರ್ಬೋದು, ESI ಆಗಿರ್ಬೋದು, KS ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಎಕ್ಸಾಮ್ ಆಗಿರ್ಬೋದು, ಪರಿಹಾರ ಬರೀದ್ರೆ ನಿನ್ನ ಎಸ್ಸೆಂದು ಕಂಪ್ಲೀಟ್ನೆಸ್ ಇಲ್ಲ. ನೀ ಎಲ್ಲ ಸೊಲ್ಯೂಷನ್ ಪ್ರಾಬ್ಲಮ್ ಹೇಳ್ಕೊಂತ ಬರತ್ತಿ, ಏನೋ ಕಾರಣ ಹೇಳ್ತಿ, ಅನುಕೂಲ ಹೇಳ್ತಿ, ಅನಾನುಕೂಲ ಹೇಳ್ತಿ, ಅದೇನು ವ್ಯವಸ್ಥೆ ಅದಂತ ಹೇಳ್ತಿ,
ಏನ್ ಸಮಸ್ಯೆ ಇದೆ ಅಂತ ಹೇಳ್ತಿ, ಎಲ್ಲ ಹೇಳ್ಬಿಟ್ಟು ಸೊಲ್ಯೂಷನ್ ಹೇಳಿದ್ರೆ ಹೆಂಗ? ಪ್ರಾಬ್ಲಮ್ ಕಂಡಿರ್ ಭಾಳ ಜನ ಅದಾರ, ಸೊಲ್ಯೂಷನ್ ಹೇಳಕೋಬೇಡ. ನೀನು ಅಡ್ಮಿನಿಸ್ಟ್ರೇಟಿವ್ ವಿಂಗಿಗೆ ಹೋಗ್ತಿ, ಒಬ್ಬ KS ಆಗಿರ್ಬೋದು, PS ಆಗಿರ್ಬೋದು, ES ಆಗಿರ್ಬೋದು, ನೀನ್ ಆದಾಗ ನಿಂಗೊಂದು ಸಮಸ್ಯೆ ಬರುತ್ತೆ. ಸಮಸ್ಯೆ ಕಂಡಿಡಿಯೋದು ದೊಡ್ಡ ಮಾತಲ್ಲ. ಸಮಸ್ಯೆ ಕಂಡಿಡಿದ ಮೇಲೆ ಅದಕ್ಕೆ ಪರಿಹಾರ ಕಂಡಿಡ್ಕೋಬೇಕು, ಅದು ಇರೋದು ಮ್ಯಾಟ್ರು. ಸೊ ಹಾಗಿದ್ರೆ ಪರಿಹಾರ ಬರಿಬೇಕಾ? ಎಸ್, ಬರೀಲೇಬೇಕು. ಹೌದಾ? ಇದನ್ನ ನೆನಪಿಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಪ್ಯಾರಾನೋ ಏನೋ ಒಂದು ಬರೀಬೇಕು. ಸೊ ಹಾಗಿದ್ರೆ ನೋಡ್ಕೊಂತ ಹೋಗೋಣ. ಈಗ ಇಲ್ಲಿ ನೋಡಿ, ಏನು ಎತ್ತ ಅಂತ ಗೊತ್ತಾಯ್ತಾ? ಹಾಗಿದ್ರೆ ಹೇಗೆ ಬರಿಬೇಕಪ್ಪ ಪರ್ಟಿಕ್ಯುಲರ್ ಆಗಿ? ಇಲ್ಲಿ ಇದು ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸುದ್ದಿಲಿರೋದು ಯಾರು ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರಿ ಅವ್ರಿಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹಿನ್ನೆಲೆ ಎಲ್ಲದಕ್ಕೂ ಅವಶ್ಯಕತೆ ಇಲ್ಲ, ಯಾವ್ದಕ್ ಬೇಕೋ ಅದಕ್ಕೆ ಬರೀರಿ, ಉಳೋದಕ್ಕೆ ಬೇಡ. ಡೆಫಿನಿಷನ್ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಎಸ್ಸೆಗಳು ಬರ್ತಾವ. ಸೋಷಿಯಲಿಕ್ ಆಲ್ರೆಡಿ ಇದೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಭೌಗೋಳಿಕ, ವೈಜ್ಞಾನಿಕ, ತಂತ್ರಜ್ಞಾನಿಕ, ಪರಿಸರಿಕ. ಓಕೆ, ಇಲ್ಲಿ ಟಾಪಿಕ್ ಅನ್ನ ನೆನಪಿಟ್ಕೊಳ್ಳಿ. ಏನಂದ್ರೆ ನಾರ್ಮಲ್ ಆಗಿ ಬಡತನ. ಓಕೆ, ಬಡತನ ಹಂಗ ಸುಮ್ಮನೆ ಜನರಲೈಸಿಂಗ್ ಡೆಫಿನಿಷನ್ ಐತಿ, ದಟ್ ಈಸ್ ಓಕೆ. ಆದ್ರೆ UNDP ಡೆಫಿನಿಷನ್ ಹೇಳ್ತಿದ್ಯಾ ಅಥವಾ ವರ್ಲ್ಡ್ ಬ್ಯಾಂಕ್ ಡೆಫಿನಿಷನ್ ಹೇಳ್ತಿದ್ಯಾ, ಅವಾಗ ಡಾಟಾಗಳು ಕರೆಕ್ಟ್ ಇರಬೇಕು, ಫ್ಯಾಕ್ಚುಯಲ್ ಕಂಟೆಂಟ್ ಕರೆಕ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಅವಾಗ ಏನ್ ಮಾಡ್ತೀರಾ? ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಯಾವ್ದು? ಬ್ರಂಟ್ ಲ್ಯಾಂಡ್ ಕಾನ್ಫರೆನ್ಸ್ ಬಗ್ಗೆ ಹೇಳ್ತೀರಾ, ಹೌದಿಲ್ಲ? ಸೊ ಆ ಬ್ರಂಟ್ ಲ್ಯಾಂಡ್ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾಡ್ತಾರೆ? ಈ ಒಂದು ಸಸ್ಟೈನ್ ಡೆವಲಪ್ಮೆಂಟ್ ಒಂದು ವರ್ಡ್ ನ ಕಾಯಿನ್ ಮಾಡ್ತಾರೆ. ಏನಪ್ಪಾ? ಇಂದಿನ ಪೀಳಿಗೆಯ ಅವಶ್ಯಕತೆಗಳನ್ನ ಪೂರೈಸುವುದರ ಜೊತೆಗೆ ಮುಂದಿನ ಪೀಳಿಗೆ ಅಥವಾ ನಾಳೆಯ ಒಂದು ಪೀಳಿಗೆಯ ಏನು ಅವಶ್ಯಕತೆಗಳನ್ನು ಕೂಡ ಕನ್ಸಿಡರ್ ಮಾಡುವಂಥದ್ದು ಅದು ಸುಸ್ಥಿರ ಅಭಿವೃದ್ಧಿ. ಯಾವಾಗ ಜಿಯೋಗ್ರಫಿಕಲ್ಲು, ಯಾವಾಗ ಟೆಕ್ನಿಕಲ್ಲು, ಯಾವಾಗ ಎಕನಾಮಿಕಲ್ ಎಸ್ಸೆಗಳನ್ನ ಬರಿತಾ ಇರ್ತೀವಿ, ಅವುಗಳಿಗೆ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಬರಿಬೇಕಾಗತ್ತ. ನೆನಪಿಟ್ಕೊಳ್ಳಿ ಇದನ್ನ. ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇನ್ ದ ಸೆನ್ಸ್ ಏನು? ಯಾವುದು ವ್ಯಾಖ್ಯಾನವನ್ನ ಕರೆಕ್ಟ್ ಆಗಿದೆ, ಯಾವುದೋ ಒಂದು ಇನ್ಸ್ಟಿಟ್ಯೂಟ್, ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಆ ಒಂದು ಸಂಸ್ಥೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳಿದಂತ ವ್ಯಾಖ್ಯಾನವನ್ನ ಕಲ್ಪಿಸಬೇಕಾಗತ್ತೆ ನೀವು. ಅದಕ್ಕೆ ಈ ಒಂದು ಡೆಫಿನೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಆಮೇಲೆ ನೆಸೆಸಿಟಿ ಅಥವಾ ಪ್ರಾಮುಖ್ಯತೆ ಇಲ್ಲಿ ಹೇಳ್ಕೊಂತ ಹೋಗಿ. ಇಲ್ಲಿ ನೋಡಿ, ನಾನು ಈ ಮೂರನ್ನು ತಗೋತೀನಿ. ಯಾವುದು? ಅನುಕೂಲ ಮತ್ತೆ ಅನಾನುಕೂಲ, ಕಾರಣ, ಪರಿಣಾಮ, ಪರಿಹಾರೋಪಾಯಗಳು. ಇಲ್ಲಿ ನಾವೇನ್ ಮಾಡ್ತೀವಿ, ಯಾವ ರೀತಿಯ ಮಾಡ್ಬೇಕು? ಇಲ್ಲಿ ಅನುಕೂಲ ಸುಮ್ಮನೆ ಹಂಗೆ ಜನರಲ್ ಹೇಳ್ಕೊಂತ ಹೋದ್ರೆ ಮಜಾ ಇರಂಗಿಲ್ಲ. ಸೊ ಹಾಗಿದ್ರೆ ಅದನ್ನ ಸ್ವಲ್ಪ ಒಂದು ಸ್ಟ್ರಕ್ಚರೈಸ್ ಮಾಡ್ಬೇಕು. ಏನಪ್ಪಾ? ಇಲ್ಲಿ ಬರೀತೀನಿ ನೋಡಿ, ಅನುಕೂಲ, ಅನಾನುಕೂಲ. ಓಕೆ, ಅದೇ ರೀತಿಯಾಗಿ ಕಾರಣ, ಪರಿಣಾಮ, ಆಮೇಲೆ ಪರಿಹಾರೋಪಾಯ. ಇಲ್ಲಿ ನೋಡಿ, ಇವೆರಡು ಇದಾವಲ್ಲ, ನಾವ್ ಇದನ್ನ ಡಿವೈಡ್ ಮಾಡ್ಕೊತೀವಿ. ಏನಪ್ಪಾ? ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಭೌಗೋಳಿಕ. ಹೌದಾ? ಈ ರೀತಿಯಾಗಿ ಅಥವಾ ಸಂವಿಧಾನಿಕ ಬರಂಗಿಲ್ಲ. ಈ ಅನುಕೂಲ ಮತ್ತೆ ಅನಾನುಕೂಲ ಮತ್ತೆ ಕಾರಣ ಮತ್ತೆ ಪರಿಣಾಮಗಳಿದಾವಲ್ಲ, ಇವುಗಳಲ್ಲಿ ಈ ರೀತಿಯಂತ ಆಯಾಮಗಳನ್ನು ಹುಡುಕಬೇಕು. ಸಿಂಪಲ್ ಆಗಿ ಬಡತನಕ್ಕೆ ಏನಪ್ಪಾ? ಕುಡಿತ ಒಂದು ಕಾರಣ. ಹೌದಾ? ಅದೇ ರೀತಿಯಾಗಿ ನಿರುದ್ಯೋಗ ಒಂದು ಕಾರಣ, ಕೃಷಿ ಒಂದು ಕಾರಣ. ಹಂಗ್ ಬರೆದ್ರೆ ಕೆಲಸ ಆಗಂಗಿಲ್ಲ. ಅಲ್ಲ ಡಿವೈಡ್ ಮಾಡ್ಕೋಬೇಕು. ಸಾಮಾಜಿಕ ಕಾರಣಗಳೇನು? ಮಹಿಳಾ ಸಬಲೀಕರಣ. ಸಾಮಾಜಿಕ ಕಾರಣಗಳೇನು? ಏನಪ್ಪಾ? ಪಿತೃ ಪ್ರಧಾನ ವ್ಯವಸ್ಥೆ. ಹೌದಲ್ಲ? ಅದ್ರ ಜೊತೆಗೆ ಸಾಮಾಜಿಕ ಒಂದು ಬಂತು. ರಾಜಕೀಯ ವ್ಯವಸ್ಥೆ ಏನು? ಸಿಂಪಲ್ ಆಗಿ ಹೇಳ್ಬೋದು. ಏನಪ್ಪಾ? ಇಂದಿಗೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮೀಸಲಾತಿಯನ್ನ, 50% ಮೀಸಲಾತಿಯನ್ನು ನೀಡಿದರೂ ಕೂಡ ಇಂದಿಗೂ ಆ ಪಂಚಾಯಿತಿಗಳ ನಿಜವಾದ ನಾಯಕರು ಅವರ ಸಹೋದರರು, ಮಹಿಳೆಯರ ಸಹೋದರರು ಅಥವಾ ಅವರ ಅಪ್ಪಂದಿರು ಅಥವಾ ಅವರ ಗಂಡಂದಿರು, ಇವರು ನಾಯಕರಾಗಿರ್ತಾರೆ. ಅಲ್ಲಿ ಕೂಡ ಮಹಿಳಾ ನಾಯಕತ್ವವನ್ನು ಒಪ್ಕೊಳ್ತಾ ಇಲ್ಲ. ಆರ್ಥಿಕತೆ ಬಂತು. ಅಲ್ಲೊಂದು ಹೇಳ್ಬೋದು ಸಿಂಪಲ್ ಆಗಿ. ಈ ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀರಾ? ಏನಪ್ಪಾ? ಆರ್ಥಿಕತೆ ಒಂದು ಹೇಳುವಾಗ ಏನಾಗತ್ತ, ಹಳೆ ಕಾಲದ ಬೇಡ, ಹೊಸದಾಗಿ ಬರೋಣ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಬರೋಣ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆರ್ಥಿಕತೆ, ಮಹಿಳಾ ಸಬಲೀಕರಣಕ್ಕೆ ಒಂದು ಸಮಸ್ಯೆ ಏನಾಗುತ್ತೆ, ಅಥವಾ ಶಿಕ್ಷಣಕ್ಕೆ ಒಂದು ಸಮಸ್ಯೆ ಏನಾಗುತ್ತೆ. ಈಗ ನಾನು ಮತ್ತೆ ನಮ್ಮ ಅಕ್ಕ ಇದಾರ ಅಂತ ಅನ್ಕೊಳ್ಳೋಣ. ಓಕೆ, ನಾ ಏನ್ ಮಾಡಿದೀನಿ? 10th ಮುಗಿಸಿದೀನಿ. ನಮ್ಮ ಅಕ್ಕ PUC ಮುಗಿಸಿದಾಳ. ಹಂಗೆ ಅನ್ಕೊಳ್ಳೋಣ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮಗೇನೋ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತಿದೆ. ನಮ್ಮ ಅಕ್ಕ ನನಗಿಂತ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿ PUC ಸೈನ್ಸ್ ಅಲ್ಲಿ 89-90 ತಗದಾಳೆ. ನಾ ಎಷ್ಟು ತಗದೇನಿ? ನಾನೊಂದು 85 ಬರೀ SSLC ತಗದೇನೆ. ನನಗೆ ಅವ್ರು ಏನ್ ಮಾಡ್ತಾ ಇದಾರೆ? ಹೈಯರ್ ಇರುವಂತ ಎಜುಕೇಶನ್ ಕೊಡಬೇಕು ಅಂತೇಳಿ. ಅವಾಗ PUCಗೆ ಏನು ಆ ಪೇಮೆಂಟ್ ಆಗಿರ್ಬೋದು, ಆ ಫೀಸ್ ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಯೋಚನೆ ಮಾಡ್ತಾರೆ, ಮಗಳಿಗೆ ಇಂಜಿನಿಯರಿಂಗ್ ಆಲ್ರೆಡಿ ರ್ಯಾಂಕಿಂಗ್ ಚೆನ್ನಾಗಿ ಬಂದದ ಅಥವಾ ಮೆಡಿಕಲ್ ರ್ಯಾಂಕಿಂಗ್ ಚೆನ್ನಾಗಿ ಬಂದದ, ಆದ್ರೆ ಮಗಳಿಗೆ ಕಲ್ಸಿದ್ರೆ ಮಗನ ಕಲ್ಸಕ್ಕಾಗಲ್ಲ, ಮಗನ ಕಲ್ಸಿದ್ರೆ ಮಗಳಿಗೆ ಕಲ್ಸಕ್ಕಾಗಲ್ಲ. ಅವಾಗ ಅವರ ಬೆಸ್ಟ್ ಆಪ್ಷನ್ ಯಾವ್ದಪ್ಪ? ಮಗನ ಮಗಳು? ಮಗ. ಹೌದಾ? ಸೊ ಅದು ಕೂಡ ಒಂದು ಆರ್ಥಿಕತೆಯ ಕಾರಣ. ಮಿಡಲ್ ಕ್ಲಾಸ್ ಅಲ್ಲಿ ಹೊಸದಾಗಿರುವಂತದ್ದು ಇದು ಮಹಿಳಾ ಸಬಲೀಕರಣ ಕೂಡ ಅಡ್ಡಾಗುತ್ತೆ. ಆ ರೀತಿಯಾಗಿಂತ ಆರ್ಥಿಕವಾದ ಕಾರಣಗಳೇನು? ಶೈಕ್ಷಣಿಕ ಕಾರಣಗಳೇನಪ್ಪ?
ಶಿಕ್ಷಣ. ಹೌದಾ? ಈಗ ಏನಾಗತ್ತೆ, ಕೆಲವೊಂದ್ ಕಡೆ ನಾ ಹೇಳ್ತೇನೆ, ಯಾವ್ದಪ್ಪ ಮಲೆನಾಡ್ ಸೈಡು, ಕರಾವಳಿ ಸೈಡ್ ಏನಾಗತ್ತ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾರೆ. ಸೊ ಅಂತ ಒಂದು ಟೈಮಲ್ಲಿ ಅಂತ ಭದ್ರತೆ ಬಗ್ಗೆ ಸಮಸ್ಯೆ ಆಗುತ್ತೆ. ಹೌದಾ? ಎಷ್ಟೋ ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಗಳಿಲ್ಲ, ಎಷ್ಟೋ ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಗಳಿಲ್ಲ. ಸೊ ಇಂಥ ಸಮಸ್ಯೆ ಆಗೋದು. ಸಾಮಾಜಿಕ ಬಂತ ಬಾಲ್ಯ ವಿವಾಹ ಆಗುವಂಥದ್ದು, ಭೌಗೋಳಿಕ ಬಂತ ಇದು ಕೂಡ ಕನ್ಸಿಡರ್ ಆಗುತ್ತೆ. ಶೈಕ್ಷಣಿಕ ಬಂತ ಅಪ್ಪ ಅಮ್ಮ ಕಲ್ತಿರಂಗಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ಈಗ ಒಂದು ಕಂಡೀಷನ್, ಇದೊಂದು ದೊಡ್ಡ ತಲೆನೋವು. ಈಗ ಸಿಟಿಗಳಲ್ಲಿ ನೋಡ್ಬೇಕಿದ್ರೆ ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದು ಸಮಸ್ಯೆ ಆಗ್ತದೆ. ಏನಪ್ಪಾ, ಅಪ್ಪ ಅಮ್ಮ ಕಲ್ತಿರ್ಲೇಬೇಕಂತೆ. ಅವ್ರು ತಾವು ಕಲ್ತಿಲ್ಲ ಅಂತಾನೆ ಮಗಳು ಕಳ್ಸಿರ್ತಾರಲ್ಲ, ಅಲ್ಲಿ ಕಂಡೀಷನ್ ಯಾಕೆ? ಸೊ ಆ ರೀತಿಯಂತ ಅಂಶಗಳು, ಶೈಕ್ಷಣಿಕ ಅಂಶಗಳು ಈ ರೀತಿಯಾಗಿ ಬರೀಬೇಕು. ಕಾರಣಗಳನ್ನ, ಪರಿಣಾಮಗಳನ್ನ ಡಿವೈಡ್ ಮಾಡ್ಕೊಳ್ಳಿ. ಏನ್ ಮಾಡಿ, ಸಿಂಪಲ್ ಆಗಿ ಕಾರಣ, ಪರಿಣಾಮ, ಅನುಕೂಲ ಅನುಕೂಲ ಹೇಳೋ ಬದಲು ಅಲ್ಲಿ ಒಂದು ಪೂರ್ತಿಯಾದಂತ ಅಂಶಗಳನ್ನ ಹೇಳ್ಕೊಂತ ಹೋಗಿ ಅವುಗಳನ್ನ ಡಿವೈಡ್ ಮಾಡ್ಕೊಂತ ಹೇಳ್ಕೊಂತ ಹೋಗಿ. ಆಮೇಲೆ ಪರಿಹಾರ. ಓಕೆ, ಸೊ ಪರಿಹಾರಗಳನ್ನ ಯಾವ ರೀತಿಯಾಗಿ ಮಾಡ್ಬೋದು? ಪರಿಹಾರಗಳನ್ನ ಒಂದು ಈ ರೀತಿಯಾಗಿ ಹೇಳ್ಬೋದು, ಇನ್ನೊಂದು ಹೆಂಗ್ ಹೇಳ್ಬೋದು, ಸಂವಿಧಾನಿಕ ಅಂಶಗಳ ಮೂಲಕ. ಯಾವೊಂದು ವಿಧಿ ಹೇಳ್ತದ, ಯಾವೊಂದು ಭಾಗ ಹೇಳ್ತದ, ಯಾವೊಂದು ಅಂಶಗಳಿದಾವೆ, ಯಾವೊಂದು ಪ್ರಕರಣಗಳಿದಾವೆ, ಅದ್ರ ಬಗ್ಗೆ ಹೇಳ್ಕೊಂತ ಹೋಗುದು ಸಂವಿಧಾನಿಕ. ಅದೇ ರೀತಿಯಾಗಿ ಕಾಯ್ದೆಗಳನ್ನ ಹೇಳುವಂಥದ್ದು. ಏನಪ್ಪಾ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಸತಿ ಪದ್ಧತಿ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ. ಸೊ ಆ ರೀತಿಯಾದಂತ ಕಾಯ್ದೆಗಳನ್ನ ಹೇಳೋದು. ಪೋಕ್ಸೋ ಆಕ್ಟ್, ಹಿಂಗ್ ಹೇಳ್ಕೊಂತ ಹೋಗೋದು. ಹೌದಾ? ಅಥವಾ ಸಿಂಪಲ್ ಆಗಿ ರಾಜಕೀಯದ ಬಗ್ಗೆ ಬಂತಂದ್ರೆ ಯಾವುದು, ಈ ಪಕ್ಷಾಂತರ ನಿಷೇಧ ಕಾಯ್ದೆ. ಹೌದು, ಬರ್ತದಿಲ್ಲ, ಕಾಯ್ದೆಗಳು ಬರ್ತದಿಲ್ಲ, ಆ ರೀತಿಯಾಗಿ ಹೇಳೋದು. ಆಮೇಲೆ ಪ್ರೋತ್ಸಾಹ, ಬರೇ ಪ್ರಿವೆಂಟಿವ್ ಅಲ್ಲ, ಇಲ್ಲಿ ಪ್ರಮೋಟಿಂಗ್ ಕೂಡ ಬೇಕು. ಏನಪ್ಪ ಪ್ರೋತ್ಸಾಹ? ಇವೊಮ್ಮೆ ಸಡನ್ ಆಗಿ ಗೃಹಲಕ್ಷ್ಮಿ, ಗೃಹ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಬಂದವೆಲ್ಲ, ಭಾಗ್ಯ ಜ್ಯೋತಿ. ಸೊ ಅಂತ ಒಂದು ಯೋಜನೆಗಳ ಬಗ್ಗೆ, ಸರ್ಕಾರದ ಪ್ರೋತ್ಸಾಹಕ ಕ್ರಮಗಳ ಬಗ್ಗೆ, ಯೋಜನೆಗಳ ಬಗ್ಗೆ, ನೀತಿಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಆ ರೀತಿಯಂತ ಅಂಶಗಳನ್ನ ಪರಿಹಾರದಲ್ಲಿ ಹೇಳಬೇಕಾಗತ್ತ. ಇದ್ರ ಜೊತೆಗೆ ಒಂದು ಪ್ಯಾರ, ಕೆಲವೊಂದು ಟೈಮಲ್ಲಿ ಎಲ್ಲ ಟೈಮಲ್ಲಿ ಸೊಲ್ಯೂಷನ್ ಸಿಗಂಗಿಲ್ಲ. ಒಂದು ಪ್ಯಾರ ನಿಮ್ದೇ ಓನ್ ಕ್ರಿಯೇಟ್ ಆಗಿರುವಂಥದ್ದು. ಎಲ್ಲ ಟೈಮಲ್ಲಿ ಅಪ್ಲೈ ಆಗಂಗಿಲ್ಲ, ಯಾಕಂದ್ರೆ ಎಲ್ಲ ಟೈಮಲ್ಲಿ ತಲೆ ಓಡಂಗಿಲ್ಲ. ಬಂತಂದ್ರೆ ಬರೆದಿಟ್ಕೊಳ್ಳಿ, ಪ್ರಿಪರೇಷನ್ ಮಾಡ್ಕೊಳ್ಳಿ. ಇದು ಬಾಡಿ ಆಫ್ ದ ಎಸ್ಸೆ. ಗೊತ್ತಾಯ್ತು ಅನ್ಕೋತೀನಿ ಎಲ್ರಿಗೂ. ಏನಾದ್ರು ಡೌಟ್ಸ್ ಇದ್ರೆ ಆಮೇಲೆ ಕ್ಲಾರಿಫೈ ಮಾಡೋಣ ಅಂತೆ. ಸೊ ಲಾಸ್ಟ್ ಬಟ್ ದ ನಾಟ್ ಲೀಸ್ಟ್, ಓಕೆ ಓಕೆ, ಇಲ್ಲೇನಿದೆ ಉಪಸಂಹಾರ, ಓಕೆ, ಅಥವಾ ಕನ್ಕ್ಲೂಷನ್. ಇಲ್ಲಿ ಒಮ್ಮೆಪ್ಪ ಒಂದು ಎಕ್ಸಾಂಪಲ್, ಯಾವ ಮೂವಿ ಅನ್ಕೊಳ್ಳೋಣ ಅಂತೆ. ಓಕೆ, ನಿಮ್ ಫೇವ್ರೇಟ್ ಯಾವ್ದೋ ಮೂವಿ ಅಂತ ಅನ್ಕೊಳ್ತಾರೆ. ರೀಸೆಂಟ್ ಆಗಿ ಚೆನ್ನಾಗಿರುವಂತ ಮೂವಿ ಯಾವ್ದಂದ್ರೆ ಓಕೆ KGF ಅನ್ಕೊಳ್ಳೋಣ. ಓಕೆ, KGF ಅನ್ಕೊಳ್ಳೋಣ. ಸೊ KGF 1 ನೋಡಿದ್ದು, KGF 1ದಾಗ ಗರುಡನ್ ಹೋಗಾಗ್ತಾನೆ. ಅವಾಗ ಇನ್ನೂ ಕ್ವಶನ್ ಮಾರ್ಕ್ ಬಂತು, ಕನ್ಕ್ಲೂಷನ್ ಆಗಿಲ್ಲ. ಇನ್ನು ಚಾಪ್ಟರ್ 2 ಬಂತು, ಅವೇನೇನು ಸತ್ ಅನ್ನೋದ್ರಾಗ ಮತ್ತೇನು ಚಾಪ್ಟರ್ 3 ಅಂತ ಹುಡ್ಸಿದಾರೆ. ಬಟ್ ಏನು ಎಂಡ್ ಮಾಡಿದಾರ ಇಲ್ಲ. ಸೊ ಆ ಎಂಡಿಂಗ್ ಸೀನ್ ಇಲ್ಲ ಅಂದ್ರೆ ಸಿನಿಮಾ ಅಷ್ಟು ತರ ನೋಡಿದ್ದೆಲ್ಲ ವೇಸ್ಟ್. ಹೌದಿಲ್ಲ? ಸೊ ಅದೇ ರೀತಿಯಾಗಿ ಕನ್ಕ್ಲೂಷನ್ ಕೊಡುವಂತದ್ದು. ಸೊ ಹಾಗಿದ್ರೆ ಯಾಕೆ ಬರಿಬೇಕು? ಅದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ನೀನ್ ಆರಂಭಿಸಿದ ಕಥೆನ ನೀನೇ ಮುಕ್ತಾಯ ಮಾಡಬೇಕು. ಹೌದಪ್ಪ, ಎಲ್ಲ ಹೇಳ್ದೆ, ಹೇಳಿದಾದ್ಮೇಲೆ ಏನ್ ಆಯ್ತು, ಲಾಸ್ಟಿಗೆ ಹೇಳ್ಬೇಕ ಬೇಡ ಕಥೆಯನ್ನ? ಕತೆ ಹೇಳ್ಬೇಕ ಬೇಡ? ಸೊ ಅದೇ ಕತೆ ಪ್ರಬಂಧವನ್ನ, ವಿಷಯವನ್ನ ಕಂಪ್ಲೀಟ್ ಆಗಿ ಹೇಳಿದ್ಯಾ. ಸೊ ಹಾಗಿದ್ರೆ ಏನಾಗಬೇಕು? ಸೊಲ್ಯೂಷನ್ ಹೇಳ್ಬೋದು. ಹೌದಾ? ಏನಾಗಬಹುದಿತ್ತು, ಏನಾಗಬಹುದು, ಮೂರನ್ನ ಹೇಳುವಂಥದ್ದು. ಅಂದ್ರೆ ಮುಂದೆ ಏನಾಗಬೇಕು ಪರ್ಟಿಕ್ಯುಲರ್ ಹೇಳುವಂಥದ್ದು. ಇದನ್ನ ಆದಷ್ಟು ಪಾಸಿಟಿವ್ ಬರಕ್ ಟ್ರೈ ಮಾಡಿ, ಧನಾತ್ಮಕವಾದಂತ ಅಂಶಗಳನ್ನ ಹೇಳುವಂಥದ್ದು. ಆದಷ್ಟು ಇಲ್ಲಿ ಸೊಲ್ಯೂಷನ್ ರೀತಿಯಲ್ಲಿ ಮತ್ತೆ ಕ್ವಶನ್ ಮಾರ್ಕ್ ಮಾಡಬಾರ್ದು, ಎವಾಲ್ಯೂಯೇಟರ್ಗೆ ಮತ್ತೆ ಕ್ವಶನ್ ಮಾರ್ಕ್ ಮಾಡಬಾರ್ದು. ನಾ ಒಂದು ಕತೆ ಹೇಳ್ತಾ ಇರ್ತೀನಿ, ಏನಪ್ಪಾ, ಟೋಟಲ್ ಆಗಿ ಒಂದು ಲವ್ ಸ್ಟೋರಿ ಮೂಲಕ ಈ ಪ್ರಬಂಧ ಹೇಳ್ತಾ ಇರ್ತೀನಿ. ನಮ್ಮ ಹುಡುಗರು ಗೊತ್ತದು. ಹೌದಾ? ಸೊ ಏನು, ಲಾಸ್ಟ್ ತನ ಅಕ್ಕನ ಲವ್ ಮಾಡಿ ಮದುವೆ ಟೈಮಲ್ಲಿ ಇಲ್ಲ ನಂಗೆ ತಂಗಿ ಇಷ್ಟ ಅಂತಂದ್ರೆ ಅಪ್ಪು ಮೆಟ್ ತಗೋತಾನ, ನಮ್ಮ ಅಪ್ಪು ಮೆಟ್ ತಗೋತಾನು, ಹುಡುಗಿ ಅಪ್ಪು ಮೆಟ್ ತಗೋತಾರ, ಎಲ್ಲರೂ ಮೆಟ್ ತಗೋತಾರ. ಇಲ್ಲ, ಹಂಗ ಇಲ್ಲಿ ಅಂದ್ರೇನೋ, ನಾ ಹೇಳ್ತಿದ್ ಪಾಯಿಂಟ್ ಸಿಂಪಲ್. ಪ್ರಬಂಧದ ವಿಷಯಗಳನ್ನ ಸ್ಟಾರ್ಟಿಂಗ್ ಇಂದ ಎಂಡ್ ತನ ಏನೋ ಒಂದು ಮಹಿಳಾ ಸಬಲೀಕರಣ, ಹೌದು ಒಳ್ಳೇದು, ಮಹಿಳಾ ಸಬಲೀಕರಣ ಮಾಡ್ಬೇಕು, ಅಥವಾ ಏನೋ ಒಂದು ದೇಶ ಒಂದು ಚುನಾವಣೆ ಒಳ್ಳೇದಂತ ಹೇಳ್ಕೊಂತ ಬಂದು ಲಾಸ್ಟಿಗೆ ಬಂದು ಉಲ್ಟಾ ಹೊಡ್ಬಿಡುದ, ಒಂದು ದೇಶ ಒಂದು ಚುನಾವಣೆ ಸರಿ ಇಲ್ಲ, ಬಿಟ್ಬಿಡ್ರದ. ಮಹಿಳಾ ಸಬಲೀಕರಣ ಮಾಡುವಂತ ಅವಶ್ಯಕತೆ ಇಲ್ಲ, ಮನ್ಯಾಗ ಕೂದಿರ್ಲ ಅವ್ರ ಪಾತ್ರ ತಿಳ್ಕೊಂತ, ಹಂಗ ಅನ್ನಂಗಿಲ್ಲ. ಅಲ್ಲಿ ತರ ನೀ ಅಭಿಪ್ರಾಯವನ್ನ ಏನ್ ವ್ಯಕ್ತಪಡಿಸಿದಿ, ಆ ಅಭಿಪ್ರಾಯಕ್ಕೆ ಒಂದು ಎಂಡಿಂಗ್ ಕೊಡ್ಬೇಕು. ನೀನು ಏನ್ ವ್ಯಕ್ತಪಡಿಸಿದಿ ಅದು ಇಲ್ಲ ಬ್ಯಾಲೆನ್ಸ್ಡ್ ಇರಬೇಕು, ಇಲ್ಲ ಅದರ ಒಂದು ಟೋಟಲ್ ಆಗಿ ರೆಪ್ಲಿಕೇಶನ್ ಇರಬೇಕು. ಅದ ಬಿಟ್ಟು ಟೋಟಲ್ ಅಡ್ವರ್ಸಿಟಿ ಆಗಬಾರ್ದು, ಅದಕ್ಕೆ ಬಿಟ್ಟು ತದ್ವಿರುದ್ಧ ಆಗಬಾರ್ದು. ಕನ್ಕ್ಲೂಷನ್ ಅನ್ನೋದು, ಉಪಸಂಹಾರ ಅನ್ನೋದು ಗೊತ್ತಾಯ್ತಾ? ಆಗಿದ್ರೆ ಇಂಪಾರ್ಟೆನ್ಸ್ ಆಫ್ ಕನ್ಕ್ಲೂಷನ್ ಗೊತ್ತಾಯ್ತಾ? ಹಾಗಿದ್ರೆ ಯಾವ ರೀತಿಯ ಬರಿಬೇಕು? ಏನ್ ಮಾಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಓದ್ತಾ ಇದೆ, ಕೆಲವೊಂದು ಟೈಮಲ್ಲಿ ಕ್ರಿಯೇಟಿವ್ ಆಗಿರೋ ಸೊಲ್ಯೂಷನ್ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ. ಹೌದಾ? ಇಲ್ಲಿ ಇದ್ರೊಳಗೆ ಒಂದೊಂದು
ಟೋಟಲ್ ಆಗಿ ಒಂದು ಸಮಸ್ಯೆ ಆಯಿತು. ಅಡಿಕೆ ಒಂದು ಪ್ಲೇಟ್ಗಳನ್ನ ಮಾಡ್ತಾ ಇದ್ರು, ಅಮೆರಿಕ ಬ್ಯಾನ್ ಮಾಡ್ತಾರೆ ರೀಸೆಂಟ್ ಆಗಿ, ಹೌದಾ? ಸೊ ಹಾಗಿದ್ರೆ ಅಡಿಕೆ ಪ್ಲೇಟು, ಅಡಿಕೆ ತಟ್ಟೆ, ಆಮೇಲೆ ಆರ್ಕಾನ ಟೀ ಅಂತ ಬರ್ತದೆ. ಸೊ ಹಾಗಿದ್ರೆ ಇದು ನಮ್ಮ ಕೃಷಿಗೆ ಒಂದು ಹೊಡೆತ ಕುಂತು. ಅದೇ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯ ಅದು ಕೂಡ ಒಂದು ಸಮಸ್ಯೆ ಆಯಿತು. ಸೊ ಹಾಗಿದ್ರೆ R&Dಗೆ ಗೌರ್ಮೆಂಟ್ ಅವ್ರು ಜಾಸ್ತಿ ಇದು ಮಾಡಬೇಕು. ಸೊ ಅದನ್ನ ನಮ್ಮಲ್ಲೇ ಪ್ರಮೋಷನ್ ಮಾಡಬೇಕು. ಸೊ ಈ ರೀತಿಯಂತ ಅಂಶಗಳನ್ನ ನೀವೇ ಕ್ರಿಯೇಟ್ ಮಾಡ್ಬೋದು, ಅಥವಾ ಪೇಪರ್ ಇರುವಂತ ಆರ್ಟಿಕಲ್ ಯಾವ್ದಾರು ಓದಿದ್ರೆ ಅವುಗಳನ್ನೇ ಬರೀಬಹುದು. ಆ ರೀತಿಯಾಗಿ ಪಾಸಿಟಿವ್ ನೋಟ್ ಕೊಡಕ್ ಟ್ರೈ ಮಾಡಿ, ಹೌದಾ? ಸೊ ಅಲ್ಲಿ ಅಂಶಗಳನ್ನ ಬರೆಯಕ್ ಟ್ರೈ ಮಾಡಿ. ಎಷ್ಟು ಬರೀಬೇಕಾ ಎಷ್ಟು, 4ರಿಂದ 5 ಅನ್ನೋದು ಅಷ್ಟೇ. ಪೀಠಿಕೆ ಎಷ್ಟು ಬರ್ತೀರಾ ಅಷ್ಟೇ, ಅದಕ್ಕಿಂತ ಕಮ್ಮಿ ಇರಬೇಕು. ಆಮೇಲೆ ಕ್ಲಿಯರ್ ಇರಬೇಕು, ಇಲ್ಲಿಗೆ ಮುಗಿತಪ್ಪ ಕತೆ ಇದೆ ಅಂತ ಅನ್ಬೇಕು. ಮತ್ತೆ ಕ್ವಶನ್ ಮಾರ್ಕ್ ಆಗಬಾರ್ದು, ಓಕೆ? ಮತ್ತೆ ಕ್ವಶನ್ ಮಾರ್ಕ್ ಆಗಬಾರ್ದು. ಸೊ ಇಲ್ಲಿ ಕಂಪ್ಲೀಟ್ನೆಸ್ ಇರಬೇಕು, ನಿಮ್ಮ ಒಂದು ಅಭಿಪ್ರಾಯದ ಪ್ರತಿಬಿಂಬದಂತೆ ಇರಬೇಕು. ಪ್ರಬಂಧವನ್ನ ಕಂಪ್ಲೀಟ್ ಆಗಿ ಹೇಳ್ತಿರಲ್ಲ, ಆ ಅಭಿಪ್ರಾಯದ ಪ್ರತಿಬಿಂಬದಂತೆ ಇರಬೇಕು. ಅದೇ ರೀತಿಯಾಗಿ ಧನಾತ್ಮಕವಾಗಿರಬೇಕು, ಫ್ಯೂಚರಿಸ್ಟಿಕ್ ಆಗಿರಬೇಕು, ಆಶಾತ್ಮಕವಾಗಿರಬೇಕು. ಹೌದು, ಏನೋ ಒಂದು ಇನೋವೇಟಿವ್ ಆಗಿ ಹೇಳಕ್ ಟ್ರೈ ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ಆ ಒಂದು ಉಪಸಂಹಾರದಲ್ಲಿ ನೋಡಿ, ಉಪಸಂಹಾರ, ಹೌದಾ? ಸಂಹಾರಕ್ಕಿಂತ ಮುಂಚೆ ಇರುವಂಥದ್ದು. ಉಪಸಂಹಾರದಲ್ಲಿ ಕೋಟ್ಸ್ಗಳನ್ನ ಬಳಸ್ಬೇಕಾ, ಬಳಸಿ. ಗಾದೆ ಮಾತು ಬಳಸ್ಬೇಕಾ, ಬಳಸಿ. ವ್ಯಕ್ತಿ ಹೇಳಿಕೆಗಳನ್ನ ಬಳಸಿ. ನೆನಪಾದ್ರೆ ಎಕ್ಸಾಮ್ ಅಲ್ಲಿ ಟೆನ್ಷನ್ ನೆನಪಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನಾವು ಮಾಡಿದ್ದೇ ಒಂದು, ಬರ್ದಿದ್ದೇ ಒಂದು ಆಗುತ್ತಲ್ಲಿ. ಅಲ್ಲೂ ಕೂಡ ತಲೆ ಇಟ್ಕೊಳ್ಳಿ. ಇಲ್ಲಿ ಬೇಕಾಗಿರೋದು ನೀವು ಡೇ ಟು ಡೇ ನ್ಯೂಸ್ ಪೇಪರ್ನ ಯಾವ ರೀತಿಯಾಗಿ ಓದ್ತೀರಾ, ಯಾವ ರೀತಿ ಸ್ಟಡಿ ಮಾಡ್ತೀರಾ ಅಷ್ಟೇ ಇರುವಂಥದ್ದು. ಸೊ ಹಾಗಿದ್ರೆ ಪೀಠಿಕೆ ಏನಂತ ಗೊತ್ತಾಯ್ತಾ? ಪ್ರಬಂಧ ಬರವಣಿಗೆ ಹಂತಗಳಂತ ಬಾಡಿ ಪಾರ್ಟ್ ಆಫ್ ದ ಎಸ್ಸೆ ಗೊತ್ತಾಯ್ತಾ? ಉಪಸಂಹಾರ ಗೊತ್ತಾಯ್ತಾ? ಏನ್ ಬರಿಬೇಕಂತ ಗೊತ್ತಾಯ್ತಾ? ಈ ರೀತಿಯಾದಂತ ಅಂಶಗಳನ್ನ ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೂ ಹಲವಾರು ಸಂಗತಿ ಇದಾವೆ, ಯಾವ ರೀತಿಯಾಗಿ ಅಪ್ರೋಚ್ ಮಾಡಬೇಕು ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ, ನಾವು ಪ್ಲಾನ್ ಮಾಡ್ತಾ ಇದೀವಿ ಈ PSI ಪೇಪರ್ 1ಗೆ ಎಸ್ಸೆ ಮತ್ತೆ ಟ್ರಾನ್ಸ್ಲೇಷನ್ ಪಿಸೇಜ್ ಈ ರೀತಿಯಾಗಿ ಸಪ್ರೇಟ್ ಆಗಿ ನಾವು ಬ್ಯಾಚ್ಗಳನ್ನು ಮಾಡ್ತಾ ಇದೀವಿ. ಯಾರು ಇಂಟ್ರೆಸ್ಟ್ ಇದ್ದೀರಾ ಕಮೆಂಟ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾವೊಂದು ಪ್ಯಾಟರ್ನ್ ಅಲ್ಲಿ ಮಾಡ್ತಾ ಇದೀವಿ, ಒಂದು ಕ್ಲಾಸಸ್ಸು, ಆಮೇಲೆ ಜೊತೆಗೆ ಟೆಸ್ಟ್ಗಳು. ನೋಡಿ ಹೇಳ್ತೀನಿ ನಿಮಗೆ, ನಮ್ಮ ಒಂದು ಟೆಸ್ಟ್ ಇರುವಂಥದ್ದು ಒಂದು ಕ್ಲಾಸಸ್, ಆಮೇಲೆ ಪ್ಲಸ್ ಟೆಸ್ಟ್ಗಳು ಇರ್ತವೆ. ಹಾಗೆ ಟಾರ್ಗೆಟ್ಸ್ ಇರ್ತದೆ, ವೀಕ್ಲಿ ಟಾರ್ಗೆಟ್ಸ್ ಇರ್ತದೆ, ವೀಕ್ಲಿ ಟಾರ್ಗೆಟ್ಸ್ ಇರ್ತದೆ. ಅದರ ಜೊತೆಗೆ ಏನಿದೆಯಲ್ಲ ಇಲ್ಲಿ ನಿಮಗೆ ಎವ್ಯಾಲ್ಯೂಯೇಷನ್ ಕೂಡ ಇರ್ತದೆ, ಎವ್ಯಾಲ್ಯೂಯೇಷನ್. ಆಮೇಲೆ ಪರ್ಸನಲ್ ಮೆಂಟರಿಂಗ್ ಇರ್ತದೆ. ಪರ್ಸನಲ್ ಗೈಡೆನ್ಸ್. ಸೊ ಟೋಟಲ್ ಕ್ಲಾಸ್ ಇರ್ತೀವಿ, ಯಾವುದೋ ಒಂದು ಟಾಪಿಕ್ ಮೇಲೆ. ಈಗ ಈ ವಾರ ಒಂದು ಟಾಪಿಕ್ ಕೊಟ್ಟಿದೆ ಅಂತ ಅನ್ಕೊಂತ ಅದ್ರ ಮೇಲೆ ಫಸ್ಟಿಗೆ ಕ್ಲಾಸ್ ಹೇಳಂಗಿಲ್ಲ. ಫಸ್ಟಿಗೆ ನಿಮಗೆ ಮೆಟೀರಿಯಲ್ ಹೇಳ್ತೀವಿ, ನಾವೇನು ಆಡಿಯೋ ಮೂಲಕ ನಿಮ್ಗೆ ಗೈಡ್ ಮಾಡ್ತೀವಿ. ಏನಪ್ಪ, ಈ ರೀತಿಯಂತ ಅಪ್ರೋಚ್ ಇರಲಿ, ಈ ರೀತಿಯಾಗಿ ಪ್ರಿಪರೇಷನ್ ಮಾಡಿ ಈ ಟಾಪಿಕ್ ಅನ್ನ. ಆಮೇಲೆ ಒಮ್ಮೆ ಟಾಪಿಕ್ ಕೊಡ್ತೀವಿ ನಾವು, ಇದು ಮಹಿಳೆ ಬಗ್ಗೆ ಹೇಳ್ಬೋದು, ಅಲ್ಲಿ ಟಾಪಿಕ್ ಕೊಡೋದು ಬೇರೆನೇ ಇರ್ತದೆ. ಅಂದ್ರೆ ಮಹಿಳೆ ಸಂಬಂಧಪಟ್ಟದ್ದೇ, ಸಬಲೀಕರಣ, ದೌರ್ಜನ್ಯನೋ, ಮಹಿಳಾ ಮೀಸಲಾತಿ ಮಸೂದೆನೋ, ಈ ರೀತಿಯಾಗಿ ಬೇರೆ ಒಂದು ಕೊಡ್ತೀವಿ ನಾವು ಟಾಪಿಕ್ ಅನ್ನು. ಅಂದ್ರೆ ಅದ್ರ ರಿಲೇಟೆಡ್ ಇರುವಂತದ್ದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತೀವಿ. ಆ ಟಾಪಿಕ್ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಎಸ್ಸೆನ, ಟ್ರಾನ್ಸ್ಲೇಷನ್, ಪ್ಯಾಸೇಜ್ ಅನ್ನ ಬರೀಬೇಕು. ಬರದ ಮೇಲೆ ನಾವು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಎವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಆ ಟಾಪಿಕ್ ಮೇಲೆ ಕ್ಲಾಸ್ ಇರ್ತದೆ. ಯಾವ ರೀತಿಯಾಗಿ ಅಪ್ರೋಚ್ ಇರಬೇಕಿತ್ತು ಆ ಒಂದು ಎಸ್ಸೆಗೆ, ಯಾವ ರೀತಿಯಾಗಿ ನೀವು ಬರ್ದಿದ್ದೀರಾ, ಏನೆಲ್ಲ ಸಮಸ್ಯೆ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಡಿಸ್ಕಷನ್ ಇರ್ತದೆ. ಅದು ಓನ್ಲಿ ಪೇಯ್ಡ್ ಬ್ಯಾಚ್ ಸ್ಟೂಡೆಂಟ್ಗೆ ಮಾತ್ರ ಇರ್ತದೆ, ಸಬ್ಸ್ಕ್ರೈಬ್ ಆದವ್ರಿಗೆ ಮಾತ್ರ ಇರ್ತದೆ. ನೀವು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಕಮೆಂಟ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸ್ ಎಲ್ರಿಗೂ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ, ಪ್ರಬಂಧದ ಬಗ್ಗೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಗೊತ್ತಾಯ್ತು? ಹಾಗಿದ್ರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.